ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶಂಕರ ಭಗವತ್ಪಾದರು ಪ್ರತಿಯೊಬ್ಬ ಮನುಷ್ಯನೂ ನಾನು ಬದ್ಧಿತನು, ನಾನು ಮುಕ್ತನು ಅಂತ ಹೀಗೆ ವ್ಯವಹಾರ ಮಾಡ್ತಾರೆ. ಬಂಧ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಅವನಿಗೆ. ಅಂದಮೇಲೆ ಮೋಕ್ಷ ಪ್ರಶ್ನೆನೇ ಇಲ್ಲ. ಹಸಿವೆ ಆದವನೇ ಊಟಕ್ಕೆ ಇಚ್ಛೆ ಪ್ರಯತ್ನ ಮಾಡ್ತಾನೆ ವಿನಃ ಹಸಿವೆ ಇಲ್ಲದ ಮನುಷ್ಯ ಆಗುವುದಿಲ್ಲ. ತದ್ವತ್ತ ಮೋಕ್ಷದ ಹೊರತು ಶಾಂತಿ ಇಲ್ಲ ಅಂತ ಸಮಸ್ತ ಶಾಸ್ತ್ರಗಳು ಹೇಳಿದರೂ ಕೂಡ ಮೊದಲು ಆ ಮನುಷ್ಯನಿಗೆ ಬದ್ಧದ ಪರಿಚಯನೇ ಇಲ್ಲ ಅಂತ ಕೇಳಿದರೆ ಮುಕ್ತಿಯ ಇಚ್ಛೆ ಅದು ಪೂರ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಬಂಧದ ಬಗ್ಗೆ, ಬಂಧದಿಂದಾದ ಅನಂತ ಕ್ಲೇಶಗಳ ಬಗ್ಗೆ ಭಗವತ್ಪಾದರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸಮಸ್ತ ದುಃಖಗಳಿಗೆ ಮೂಲ ಕಾರಣ ಅಂದರೆ ಅಜ್ಞಾನ. ಅಜ್ಞಾನವು ಎರಡು ಪ್ರಕಾರವಾಗಿರುತ್ತದೆ. ಒಂದು ವಿಕ್ಷೇಪ ಸ್ವರೂಪ, ಒಂದು ಆವರಣ ಸ್ವರೂಪ. ಆವರಣ ಸ್ವರೂಪಕ್ಕಿಂತಲೂ ವಿಶೇಷವಾಗಿ ದುಃಖವನ್ನು ಕೊಡುತ್ತಂಥದ್ದು ವಿಕ್ಷೇಪ ಶಕ್ತಿ. ಹಗ್ಗ ತೋರದೆ ಇರುವುದು ಇದು ಆವರಣ ಶಕ್ತಿ. ಆ ಹಗ್ಗನ್ನು ಹಾವಾಗಿ ತೋರಿಸುವುದು ವಿಕ್ಷೇಪ ಶಕ್ತಿ. ಆ ವಿಕ್ಷೇಪ ಶಕ್ತಿಯಿಂದಲೇ ಮನುಷ್ಯನಿಗೆ ಭಯ ಕಾತುರಾದಿಗಳು ಉತ್ಪನ್ನ ಆಗ್ತವೆ ವಿನಃ ಕೇವಲ ಹಗ್ಗದ ಅಜ್ಞಾನ ಮಾತ್ರ ಅಲ್ಲ ಅನ್ನುವ ಅನುಭವದಂತೆ ಆತ್ಮನನ್ನು ಮರೆಯುವುದು ಇದು ಆವರಣ ಶಕ್ತಿ. ನಾನು ನನ್ನನ್ನು ಅರಿಯಲಾರೆ, ಕೋಹಂ ಗೊತ್ತಿಲ್ಲ, ಕಥಮಿದಂ ಜಾತಂ ಗೊತ್ತಿಲ್ಲ. ಪರಂತು ಅರಿಯದೆ ತನ್ನಲ್ಲಿ ಇನ್ನೊಂದನ್ನು ಪ್ರತೀತಿ ಆಯಿತು ಅಂತ ಕೇಳಿದರೆ ಅದಕ್ಕೆ ವಿಕ್ಷೇಪ ಅಂತಾರೆ. ಆ ವಿಕ್ಷೇಪ ಶಕ್ತಿಯೇ ಅನಂತ ದುಃಖಗಳಿಗೆ ಕಾರಣ ಅಂತ ಭಗವತ್ಪಾದರು ಈಗ ಹೇಳ್ತಾ ಇದ್ದಾರೆ. ವಿಕ್ಷೇಪ ಶಕ್ತಿ ಕಾರ್ಯ ಹೇಳ್ತಾರೆ. ತಿರೋಭೂತೆ ಸ್ವ ಆತ್ಮನೆ ಅಮಲತರ ತೇಜೋವತಿ ಪುಮಾನ್ ಅನಾತ್ಮಾನಂ ಮೋಹಾದ್ ಅಹಮಿತಿ ಶರೀರಂ ಕಲಯತಿ ತತಃ ಕಾಮ ಕ್ರೋಧ ಪ್ರಭೃತಿಭಿಃ ಅಮುಂ ಬಂಧಕಗುಣೈಃ ಪರಂ ವಿಕ್ಷೇಪಾಖ್ಯ ರಸಃ ಉರುಶಕ್ತಿರ್ ವ್ಯಥಯತಿ. ವಿಕ್ಷೇಪ ಶಕ್ತಿ ಅನ್ನೋದು ಉರುಶಕ್ತಿ. ಉರು ಅಂದರೆ ಪ್ರಬಲ. ಪ್ರಬಲ ಅಂದರೆ ಸಾಮಾನ್ಯ ಪ್ರಯತ್ನದಿಂದ ಅದು ಹೋಗುವುದಿಲ್ಲ. ಅದಕ್ಕೆ ಬಹಳ ಪ್ರಯತ್ನ. ನನಗೆ ಗೊತ್ತದ ನಾ ಇದ್ದೀನಿ, ಪರಂತು ನಾ ಯಾರು ಅನ್ನೋದು ಗೊತ್ತಾಗೋದಲ್ಲಿ ಎಷ್ಟು ಜನ್ಮದಿಂದ ನಮಗೆ ದುಃಖ ಕೊಡಾಗತ್ತೆ. ಅದಕ್ಕೆ ಇದು ಉರುಶಕ್ತಿ, ಅತ್ಯಂತ ಪ್ರಬಲವಾದ ವಿಕ್ಷೇಪ ಶಕ್ತಿ. ಇದು ಮನುಷ್ಯನಿಗೆ ತಂದುಕೊಡು ಅನ್ಯಥಾ ಜ್ಞಾನ ವಿಕ್ಷೇಪ ಶಕ್ತಿ. ಯಥಾವತ್ತ ಜ್ಞಾನ ಇಲ್ಲದಿರುವುದು ಆವರಣ ಶಕ್ತಿ. ಈ ಅನ್ಯಥಾ ಭಾವವನ್ನು ಕೊಡ್ತಕ್ಕಂಥ ಈ ವಿಕ್ಷೇಪ ಶಕ್ತಿ ಇದೇನಪ್ಪ ಅಂದರೆ ಉರು ವ್ಯಥಯತಿ, ಅತ್ಯಂತ ದುಃಖವನ್ನು ಕೊಡ್ತದೆ. ಅನಂತ ಜನ್ಮಗಳಲ್ಲಿ ಅನಂತ ಏನಪ್ಪ ಅಂತ ಕೇಳಿದರೆ ಶರೀರಧಾರಿಯಾಗಿ ತತ್ ಶರೀರಕ್ಕೆ ಅನುಕೂಲವಾದ ವ್ಯವಹಾರವನ್ನು ಮಾಡತಕ್ಕಂಥ ದುಃಖವನ್ನು ಇದು ಕೊಡ್ತದೆ. ಜನ್ಮ ದುಃಖಂ, ಜರಾ ದುಃಖಂ, ಜಯ ದುಃಖಂ, ಪುನಃ ಪುನಃ. ಅದಕ್ಕೆ ಉರುಶಕ್ತಿ ಪ್ರಬಲವಾದ ಶಕ್ತಿ ಅದು. ಈ ದೇಹದಾಗ ಬಂದ ಮೇಲೆ ಇದು ದೇಹ ನಾನು ಅಂತಂದ್ರೆ ಇದು ಭಾಳ ಪ್ರಬಲ ಶಕ್ತಿ. ಮತ್ತು ನಾ ಇದಲ್ಲಂದ್ರೆ ಯಾರ್ರೀ ಅಂತ ನಾವು ನೋಡವ ಕೇಳವನ ಅಂತಲ್ಲ. ಇದು ಉರುಶಕ್ತಿ ಏನು ಮಾಡ್ತದೆ ಅಂತ ಕೇಳಿದರೆ ಇದು ಪರಮ ವಿಕ್ಷೇಪಾಖ್ಯ ಉರುಶಕ್ತಿ ಏನಪ್ಪ ರಜಸಃ ಉತ್ಪನ್ನ ಆಗಿ ವ್ಯಥಯತಿ ಅಂದರೆ ಅತ್ಯಂತ ದುಃಖವನ್ನು ಕೊಡ್ತವೆ. ಸುಮ್ಮನೆ ಕೊಡೋಂಗಿಲ್ಲ. ವ್ಯಥನ ಮಥನ ಅಂತ ಶಬ್ದದವ್ರಿ. ಮೊಸರು ಕಟ್ಟಿದ್ದಕ್ಕೂ ಮಥನ ಅಂತಾರೆ, ಹೌದಲ್ಲ? ಅದರಿಂದ ಸುಮ್ಮಿರು ಅಂದರೆ ಅದು ಸುಮ್ಮಿರಕ್ಕೆ ಬರೋಂಗಿಲ್ಲ, ಅದರ ಇಡಬೇಕೆ. ಹಾಗೆ ಇದು
ಆವರಣ ಶಕ್ತಿಗಿಂತಲೂ ವಿಕ್ಷೇಪ ಶಕ್ತಿ ಏನು ಮಾಡ್ತದೆ? ಪರಂ ವ್ಯಥಯತಿ, ಅತ್ಯಂತ ದುಃಖವನ್ನು ಕೊಡ್ತದೆ. ಯಾವಾಗ ಅಂತ ಹೇಳ್ತಾರೆ, ಹೆಂಗೆ ಉತ್ಪನ್ನ ಆಗ್ತದೆ? ಸ್ವಾತ್ಮ, ಆತ್ಮ ಹೆಂಗನ? ಸ್ವಾತ್ಮನೇ ಅಮಲತರ ತೇಜೋವತಿ ಪುಮಾನ್ ತಿರೋಭವತಿ. ಯಾವಾಗ ಇದು ಮುಸ್ತದೆ ಅನ್ಯಥಾ ತೋರ್ತದೆ. ಯಾವಾಗ ಮಂದಾಂಧಕಾರ ಹಗ್ಗವನ್ನು ಮುಚ್ಚುವುದು ಆವಾಗ ಅನ್ಯಥಾ ಪ್ರಾಪ್ತಿಯಾಗ್ತದೆ. ಆತ್ಮ ಹೆಂಗದ ನಮ್ಮ ಹೇಳ್ತಾರೆ, ಸ್ವ ಆತ್ಮ ಅಮಲತರ ತೇಜೋವತಿ. ಅಮಲ ತೇಜದ ಬಗ್ಗೆ ಇದು ವಿಶೇಷಣ ಅದರಿ. ಅಮಲ ತರ ತೇಜ. ಆತ್ಮ ಜ್ಞಾನ ಸ್ವರೂಪ, ಪ್ರಕಾಶ ಸ್ವರೂಪ. ಹೆಂಗದನ್ನ ಅಮಲ, ಕಿಂಚಿತ್ ಆದರೂ ಕೂಡ ಅಲ್ಲಿ ಏನಪ್ಪ ಅಂದ್ರೆ ದೋಷ ಇಲ್ಲದೆ ಇರತಕ್ಕಂಥದ್ದು ಸ್ವಯಂ ಪ್ರಕಾಶ. ಅವ ಹೆಂಗನಪ್ಪ? ಜ್ಯೋತಿ ಅದನ್ನು ಹೆಂಗೆ? ತರ, ಅಮಲ ತರ. ತರ ಅಂದರೆ ಶ್ರೇಷ್ಠ. ಸ್ವಚ್ಛದಲ್ಲಿ ಅತ್ಯಂತ ಸ್ವಚ್ಛ, ಪ್ರಕಾಶದಲ್ಲೇ ಅಧಿಕವಾದ ಪ್ರಕಾಶ. ನಾಸ್ತಿ ಪರಂ, ಅದಕ್ಕಿಂತ ಮತ್ತೊಂದು ಯಾವುದು ಇಲ್ಲ. ಅದಕ್ಕಂತ ಅಮಲ ತರ ಜ್ಯೋತಿ. ಯಾರು? ಪುಮಾನ್. ಏನಾಗ್ತದೆ? ತಿರೋಭೂತೆ. ಏನಪ್ಪ ಅಂದ್ರೆ ಅಜ್ಞಾನ ಅದು ತಿರೋಭಾತ ಮಾಡ್ತು, ಮುಚ್ಚಿತು ಅಂತ ಕೇಳಿದರೆ ಏನಾಗ್ತದೆ? ಅವಾಗ ಅನಾತ್ಮಾನಂ ಶರೀರಂ, ತಾನು ಅಲ್ಲದ ಶರೀರದಲ್ಲಿ ಮೋಹದಿಂದ ಅಹಮಿತಿ ನಾನೆಂದು ಕಲಯತಿ ತಿಳಿದುಕೊಳ್ತಾರೆ. ಹಗ್ಗವನ್ನು ಹಾವ ಅಂತ ತಿಳಿದುಕೊಳ್ತಾರೆ. ಹಗ್ಗ ಹಾವ ತಿಳಿದುಕೊಳ್ಳುವುದರಿಂದ ಅನಾಹುತಗಳು ಮುಂದಾಗ್ತವೆ. ಹಾಗೆ ತಾನು ತನ್ನಲ್ಲಿ, ಆತ್ಮನೇ ತನ್ನಲ್ಲಿ ಹೆಂಗದ ನಾವು? ಅಮಲತರ ತೇಜೋವತಿ. ಅಮಲತರ ತೇಜ ಬಿಲ್ಕುಲ್ ಪೌರ್ಣಿಮೆ ಚಂದ್ರ ಅಂತೀರಿಲ್ಲ, ಆಕಾಶ ಮಧ್ಯವರ್ತಿ ಸೂರ್ಯ ಅಂತೀರಿಲ್ಲ, ಹಂಗೆ ಅಮಲತರ ತೇಜ. ಆಕಾಶದೊಳಗೆ ಮಧ್ಯಕಾಲದಲ್ಲಿ ಸೂರ್ಯ ಹೆಂಗೆ ಪ್ರಫುಲ್ಲಿತವಾಗಿ ಪ್ರಕಾಶ ಆಗಿರ್ತಾನೆ, ಪೌರ್ಣಿಮೆ ಚಂದ್ರ ಹೆಂಗೆ ಪ್ರಫುಲ್ಲವಾಗಿ ಇರ್ತಾನೋ ಅದರಂತೆ ಈ ಪುಮಾನ್, ಈ ಪುರುಷ, ಈ ಜೀವ ಏನಪ್ಪ ಅಂತ ಕೇಳಿದರೆ ಯಾವಾಗ? ತಿರೋಭೂತೆ. ಯಾಕೆ? ಮೋಹದಿಂದ. ಮೋಹ ಅಂದ್ರೇನು? ವಿಚಾರ ಮಾಡದೇ ಇರುವುದರಿಂದ. ಊಹ ಮೋಹ. ವಿಚಾರ ಮಾಡದೇ ಇರುವುದರಿಂದ ಏನು ಮಾಡ್ತಾನೆ? ಅನಾತ್ಮಾನಂ, ತಾನು ಅಲ್ಲದ ಅಚೇತನವಾದ ದುಃಖಕ್ಕೆ ಕಾರಣವಾದ ಏನಪ್ಪ? ದೇಹಾದವು, ದೇಹದಲ್ಲಿ ಅಹಂ ನಾನು ಇತಿ ಈ ರೀತಿಯಾಗಿ ಕಲಯತಿ ತಿಳ್ಕೊತಾನೆ. ಯಾಕೆ? ಭ್ರಮ ಆದ ಮನುಷ್ಯ ತಿಳ್ಕೊತಾನೆ. ತಿರುಗಿದ ಮನುಷ್ಯ ಭೂಮಿನೇ ತಿರುಗುತ್ತದಂತೆ ಹೆಂಗಂತಾನೆ, ಅದರಂತೆ ಈ ಮನುಷ್ಯನು ಕೂಡ ಮೋಹ ಅಂದರೆ ಅವಿಚಾರಿ, ಊಹ ಕಲ್ಪನೆ, ವಿಚಾರವನ್ನು ಮಾಡದೇ ಇರತಕ್ಕಂಥ, ಮುಮುಕ್ಷು ಅಲ್ಲದೇ ಇರುವಂಥ ಆ ಮನುಷ್ಯ ಏನಪ್ಪ ಅಂದರೆ ವಿಚಾರ ಮಾಡದೇ ಇರುವುದರಿಂದ ಭ್ರಮ ಮೂಲಕವಾಗಿ ಏನಪ್ಪ ಈ ಅಮಲತರ ತೇಜ ರೂಪ ತಾನಾದರೂ ಕೂಡ, ಸ್ವಚ್ಛದಾನಂದ ರೂಪ ತಾನಾದರೂ ಕೂಡ ನಾನು ಜಡನು, ನಾನು ಅಜ್ಞಾನಿಯು, ನಾನು ಹುಟ್ಟುವನು ಸಾವು ಅಂತ ಏನಪ್ಪ ಅಂದ್ರೆ ಹಿಂಗೆ ಕಲೆಯತಿ, ಹಿಂಗೆ ತಿಳ್ಕೊತಾನೆ. ತಿಳ್ಕೊಂಡ್ರೆ ಏನಾಗ್ತದ್ರಿ? ಹಗ್ಗಕ್ಕೆ ಹಾವ ಅಂದರೆ ಏನಾಗ್ತದ್ರಿ? ಎಲ್ಲ ಆಗ್ತದೆ. ಹಾಗೆ ತಾನು ತೇಜೋ ರೂಪನ ಸಚ್ಚಿದಾನಂದ ರೂಪನಾಗಿದ್ದರೂ ಅಸಜ್ಜಡ ದುಃಖಾತ್ಮಕವಾದ ಶರೀರ ನಾನು ತಿಳ್ಕೊಂಡ್ರೆ ಏನಾಗ್ತದೆ? ಆಗ್ತದೆ. ಕಾಮ ಕ್ರೋಧ ಪ್ರಭೃತಿರ್ವಿಹಿ ಅಮುಂ ಬಂಧಕ ಗುಣೈ. ಬಂಧಕ ಗುಣೈ ಕಾಮ ಕ್ರೋಧ ಪ್ರಭೃತಿ ಅಮುಂ ಬಂಧಕ. ಈ ಬಂಧನಕ್ಕೆ ಅಂದರೆ ದುಃಖಕ್ಕೆ ಕಾರಣವಾಗಿರತಕ್ಕಂತಹ ಗುಣೈಹಿ, ಗುಣಗಳಿಂದ ಅವ ಏನಾಗ್ತದೆ? ಕೊಡ್ಕೋತಾನೆ. ಅವೇನು ರೀ ಹೇಳ? ಕಾಮ ಕ್ರೋಧ ಲೋಭ ಮೋಹ ಮತ್ಸರಾದಿಗಳು. ಇವೇನಾಗ್ತದಪ್ಪ ಅಂದ್ರೆ ಹಿಂಗೆ ತಿಳ್ಕೊತಾನೆ, ತಪ್ಪು ತಿಳ್ಕೊತಾನೆ. ಹೆಂಗೆ ಹಗ್ಗಕ್ಕೆ ಹಾವ ಅಂತ ತಿಳ್ಕೊತಾನೆ,
ಆಗ ವಿಕ್ಷೇಪ ಶಕ್ತಿ ಅಂತ ತಿಳ್ಕೊಂಡಾದ್ರೆ ಅನರ್ಥಗಳು ಉತ್ಪನ್ನ ಆಗ್ತವ. ಹಿಂಗೆ ಪ್ರಕಾಶ ತೇಜ ರೂಪನಾದ ಆತ್ಮನನ್ನು ಜಡದುಃಖ ಅಂತ ಹಿಂಗೆ ತಿಳ್ಕೊಂಡ ಅಂದ್ರೆ ಏನಾಗ್ತದೆ? ಕಾಮ, ಕ್ರೋಧ, ಲೋಭ, ಜನ್ಮ, ಮರಣ ಇವೆಲ್ಲ ಬರ್ತವೆ. ಸುಖಿ ದುಃಖಿ ಆಗ್ತದೆ. ಅಮಂ ಬಂಧಕ ಗುಣೈಹಿ. ನೋಡಿ, ಗುಣ ಅಂತ ಹಗ್ಗಕ್ಕೂ ಅಂತಾರೆ. ಗುಣಪಣಿ ಎಂದದಿ ತೋರಿಕೆ ಅಲ್ಲ, ನಿಜಗಳು ಬರೋದು. ಗುಣ ಅಂದ್ರೆ ಹಗ್ಗ. ಹಗ್ಗ ಏನು ಮಾಡ್ತದೆ? ಬಂಧಕ ಮಾಡ್ತದೆ, ಗಮನರಹಿತ ಮಾಡ್ತದೆ. ಅವನಿಗೇನಪ್ಪ ಅಂದ್ರೆ ಕಾರ್ಯಪ್ರವೃತ್ತಿ ಮಾಡಿ ಬಿಡುವುದಿಲ್ಲ ಅವನಿಗೆ. ಅದಕ್ಕೇನಪ್ಪ ಅಂದ್ರೆ ಅದಕ್ಕೆ ಹೇಳಿದ್ರೆ ಅವ್ರು ಹಂಗೆ ಬಂಧಕ ಗುಣ. ಈ ಕಾಮ, ಕ್ರೋಧ, ಲೋಭಾದಿಗಳು ಇವು ಬಂಧನ ಮಾಡತಕ್ಕಂಥ ಇವು ಗುಣಗಳು, ಇವು ಹಗ್ಗಗಳು. ಗುಣ ಅಂದರೆ ಹಗ್ಗವು. ಇವು ಮನುಷ್ಯನಿಗೆ ಗಮನ ಪ್ರತಿಬಂಧಕ ಮಾಡುತ್ತವೆ. ಹಾಗೆ ಕಾಮ, ಕ್ರೋಧಾದಿಗಳು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಪ್ರತಿಬಂಧಕ ಮಾಡುತ್ತವೆ. ಇವೆಲ್ಲ ಬಂಧಕ ಗುಣ. ಏನಪ್ಪ ಅಂದ್ರೆ ರಜಸಃ ಏನು ವಿಕ್ಷೇಪಾಖ್ಯ, ರಜೋಗುಣದಿಂದ ಉತ್ಪನ್ನವಾದ ವಿಕ್ಷೇಪವೆಂಬ ಹೆಸರಿನ ಪರಂ ಅತ್ಯಂತ ಮುಖ್ಯವಾದ ದುಃಖಕ್ಕೆ ಮುಖ್ಯವಾಗಿರತಕ್ಕಂಥದ್ದು ಏನು ಮಾಡ್ತದೆ? ಉರುಶಕ್ತಿ. ಅದು ಪ್ರಬಲವಾದ ಶಕ್ತಿ ಅದ. ತಮಾಸತ್ವದಿಂದ ಹೆಂಗಾರಕ್ಕೆ ಈ ರಜೋ ಸೋಮ್ಕೊಂಡ್ರು ಬಿಡಂಗಿಲ್ಲ, ಚಂಚಲತ್ವ ಅದ. ಅದು ಏನು ಮಾಡ್ತದೆ ಅಂತ ವ್ಯಥಯತಿ. ವ್ಯಥಯತಿ ಅಂದರೆ ವಿಶೇಷ ರೂಪವಾಗಿ ಕಷ್ಟ ಕೊಡುತ್ತದೆ. ಅದೇನು ಮಾಡ್ತಾರೆ? ವಿಶೇಷ. ತಮ್ಮ ಗುಣನೂ ಅಷ್ಟು ಕಷ್ಟ ಕೊಡಂಗಿಲ್ಲ. ಮಕ್ಕಳು ಏನು ಮಾಡ್ತಾನೆ? ತಿಳಿದವನ್ನ ಏನು ಮಾಡ್ತಾನೆ? ಇದು ಇಷ್ಟದ ವಿಶೇಷ ಅಂತ ಪರಂ ವ್ಯಥಯತಿ. ಯಾಕೆ? ರಜಸಃ, ರಜೋಗುಣದಿಂದ ಕೂಡಿಕೊಂಡಿರತಕ್ಕಂತಹ ಈ ಯಾವ ವಿಕ್ಷೇಪ ಶಕ್ತಿಯು ಅತ್ಯಂತ ದುಃಖವನ್ನು ಕೊಡುತ್ತದೆ. ಸತ್ವ ತಿಳಿದ ಶಾಂತದನು, ತಮ ತಿಳಿಯದೆ ಶಾಂತದನು. ಇದು ಅರ್ಧ ಮರ್ಧ ಏನದಲ್ರಿ, ಇದು ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಇದು ದುಃಖವನ್ನು ಕೊಡುತ್ತದೆ. ಇದಕ್ಕೆ ಸ್ವಭಾವನೇ ಚಂಚಲತ್ವ ಅಂತಂದ್ರೆ ಗೀತೆಯೊಳಗೆ. ಇದು ಚಂಚಲ, ನಿರ್ಣಯ ಮಾಡುವ ಶಕ್ತಿ ಇದರೊಳಗೆ ಇರಂಗಿಲ್ಲ. ರಜೋಗುಣ ಮನುಷ್ಯ ಇದಮಿತ್ತಮ್ಮ ಅಂತ ನಿರ್ಣಯ ಮಾಡ. ಆ ನಿರ್ಣಯ ಮಾಡದೇ ಇರುವುದರಿಂದ ಕೆಲಸ ಯಾವ ಪೂರ ಆಗಂಗಿಲ್ಲ, ಯಾವೂ ಆಗಂಗಿಲ್ಲ. ಟೈಮ್ ವೇಸ್ಟ್ ಅಷ್ಟೇ. ಸಮಯ ವ್ಯರ್ಥ, ಸಾಮಾನು ವ್ಯರ್ಥ, ಎಲ್ಲ ವ್ಯರ್ಥ. ಕೆಲಸ ಯಾವುದೂ ಆಗುವುದಿಲ್ಲ. ಯಾಕೆ? ಇದು ರಜೋಗುಣ ಏನಪ್ಪ ಅಂದ್ರೆ ಹಾಗೂ ದುಃಖವನ್ನು ಕೊಡುತ್ತದೆ. ಟೀಕಾದಾಗ ಭಾಳ ಚಂದ, ಅಮಲತರ ತೇಜೋವತಿ. ನೋಡಿ, ಅಮಲತರ ಅಂದ್ರೆ ಯಾವ ಸೋಂಕಿಲ್ಲದೆ, ದೋಷವಿಲ್ಲದೆ ಅಮಲತರ. ಶುದ್ಧ ಹಾಲು ಅಂದರೆ ಏನು? ಅಶುದ್ಧನೂ ಇರ್ತಾವೆ ಹಾಲು. ಆಕಳು ಮಲೆಯನ್ನು ಹಾಲು ಇದ್ದರೆ ಅಶುದ್ಧ ಅದಾವೇನ್ರಿ? ಇಲ್ಲ. ಶುದ್ಧ ಹಾಲು ಸಿಗುತ್ತವೆ ಅಂದ್ರೆ ಅರ್ಥ ಏನು? ನೀರು ಕುಡಿಸಿಲ್ಲ. ಅವು ನೀರು ಕುಡಿಸಲಾರದೇ ಇರ್ತಾವೆ ಹಾಲು. ಯಾರು ನೀರು ಕುಡ್ಸಂಗನೇ ಇಲ್ಲ. ಇವರು ಅಶುದ್ಧ ಮಾಡ್ತಾರೆ ಅದಕ್ಕೆ. ಹಂಗೆ ಪರಮಾತ್ಮ ಏನದ? ಶುದ್ಧ ಜ್ಯೋತಿ, ಶುದ್ಧ ಸ್ವಜ್ಞಾನ ಸ್ವರೂಪದ ಪ್ರಶ್ನೆನೇ ಇಲ್ಲ. ಸತ್ಯಜ್ಞಾನ ಮನಂತಂ ಬ್ರಹ್ಮ. ಅಶುದ್ಧ ಯಾಕಾಯಿತು? ಏನೋ ಕುಡ್ಸ್ಯಾವ, ಇವೇನೋ ಸೇರ್ಯಾವ, ಬುದ್ಧಿದಿಟ್ಟು ಮನಸ್ಸಿಂದಿಟ್ಟು ಏನೇನೋ ಸೇರ್ಯಾವ. ಸೇರಿ ಸಂಶಯ ವಿಪರೀತ ಅವೇ ಭಾವನೆ ಆಗ್ಯಾವ. ಪರಂತು ಆತ್ಮ ಹೆಂಗದ ನಮ್ಮ ಹೇಳ್ತಾರೆ ಅವರು, ಅಮಲತರ ತೇಜೋವತಿ. ವತಿ ಅಂದರೆ ಕೂಡುದು, ಜ್ಯೋತಿ ಅದಕ್ಕೆ ವತಿ. ಅದಕ್ಕೆ ಅಮಲ ಅಂದ್ರೆ ನಿರ್ದೋಷ, ತರ ಶ್ರೇಷ್ಠ. ಇಟ್ಟು ಕೂಡಿಲ್ಲ ನೋಡ್ರಿ ಅಂತಾರೆ. ಇಟ್ಟು ಕೂಡಿಲ್ಲ, ಚೊಕ್ಕ ಏನಪ್ಪ ಅಂದ್ರೆ ಅಂಥ ತೇಜೋವತಿ. ಅದು ಹೆಂಗದ? ನಿರ್ದೋಷವಾದ ಪ್ರಕಾಶ ಆತ್ಮ ಅಂದ್ರೆ ಏನು? ಹಂಗೆ ಅಮಲತ ಅತಿ ಸ್ವಚ್ಛ ಪ್ರಕಾಶವತಿ. ಅತಿ ಅದು ಲಾಸ್ಟ್ ಮಾಡ್ತಾರಲ್ಲ, ಥರ್ಡ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್. ಅದಕ್ಕಿಂತ ಇಲ್ಲ, ಇದೆ ಲಾಸ್ಟ್. ಅದಲ್ಲ ಹಂಗೆ ಜ್ಯೋತಿ ಒಳಗೆ ಎಷ್ಟೋ ಅದಾವ. ಪರಪ್ರಕಾಶ ಅದಾವ, ಕರಡೆ ಅದ, ಅದು ಜ್ಯೋತಿನೇ ಅದ, ಅದು ಪರಪ್ರಕಾಶ ಅದ. ಸೂರ್ಯ ಸ್ವಪ್ರಕಾಶ ಅದ. ಹಾಗೆ ಯಾವ ದೋಷ ಉಪಾಧಿ ಇಲ್ಲದೇ ಬೆಳಗುವುದಕ್ಕೆ ಏನಂತೇವೆ ನಾವು? ಅದಕ್ಕೆ
ಸ್ವಂತ ಪ್ರಕಾಶ, ದೋಷ ಅಮಲ ಜ್ಯೋತಿ ಅಂತ. ಕನ್ನಡಿ ಏನೇನು ಚೂರಿದ್ರೆ ಪ್ರಕಾಶ ಚೂರು ಹಾಕದ, ಕಲಿ ಇದ್ರೆ ಪ್ರಕಾಶನ ಕಲಿ ಹಾಕದ. ಯಾಕೆ? ಅವೆಲ್ಲ ದೋಷ ಅದಾವ. ಆತ್ಮ ಹೆಂಗದಾನ ಅಂತ ಕೇಳಿದ್ರೆ ಅಮಲ ಥರ, ಶುದ್ಧದೊಳಗೆ ಅತಿ ಶುದ್ಧ. ಅಮಲ ಅಂದ್ರೆ ದೋಷರಹಿತ. ಅದರೊಳಗೆ ಮತ್ತೆ ನಂಬರ್ ಒಂದು. ಅದಕ್ಕೆ ಹೇಳ್ತಾರೆ ಅವರು, ಅಮಲ ಥರ ತೇಜೋವತಿ, ಅತಿ ಸ್ವಚ್ಛ ಪ್ರಕಾಶವತಿ. ಯಾರು? ಆ ಸ್ವ ಆತ್ಮನೇ. ನನ್ನ ಆತ್ಮ ಹೆಂಗದ ಅಂದ್ರೆ ಅಮಲ ಥರ ಜ್ಯೋತಿ ಅದ, ನಿರ್ದಿಷ್ಟ ಜ್ಞಾನ ಏನಪ್ಪ, ಅಮಲ ಥರ ಜ್ಯೋತಿ. ಏನದು? ಸ್ವಾತ್ಮನೇ, ನನ್ನ ಸ್ವರೂಪ ಅಥವಾ ಪರಮಾತ್ಮನೇ. ಆತ್ಮ ಪರಮಾತ್ಮನೇ. ಅಜ್ಞಾನಗತ ಆವರಣ ಶಕ್ತಿಯ ಏನಾಯ್ತು ರೀ? ಇಂಥ ನನ್ನಲ್ಲಿ ಹೇಗ ಕನ್ನಡಿ ಉಪಾಧಿ ಮೂಲಕವಾಗಿ ಛದ್ರಿತ್ತು ಅಂದ್ರೆ ಸೂರ್ಯ ಅಮಲತರ ಜ್ಯೋತಿ ಅದನ, ಪರಂತು ಅದರಿಂದ ಕನ್ನಡಿಯಿಂದ ಹೇಗೆ ಛದ್ರವಾದಂತೆ, ಕಲೆಗಳಿಂದ ಕೂಡಿಕೊಂಡಂತೆ ಅಂತ ಅನ್ನಿಸ್ತಾನೆ. ಅದರಂತೆ ಏನು? ಯಾವ ನನ್ನ ಆತ್ಮ ಹೆಂಗದ? ಅಮಲತರ ಜ್ಯೋತಿ ಆತ್ಮನೇ ಸ್ವರೂಪೇ ಪರಮಾತ್ಮನೇ ಅಜ್ಞಾನಗತ ಆವರಣ ಶಕ್ತಿಯ. ಗತ ಸ್ವರೂಪ, ಅಜ್ಞಾನ ಸ್ವರೂಪವೇ ಆದ ಆವರಣ ಶಕ್ತಿ. ಗತ ಅಂದ್ರೆ ಮತ್ತೇನಿಲ್ಲ. ಅಜ್ಞಾನ ಅಂದರೆ ಆವರಣ, ಆವರಣ ಅಂದರೆ ಅಜ್ಞಾನ. ಇಂಥ ಹಂಗೆ ಅದು ಮುಚ್ಚೋದೇ ಅದ್ರ ಕೆಲಸ ಅಂತ. ಅಜ್ಞಾನದ ಕೆಲಸ ಮುಚ್ಚೋದು. ಅದಕ್ಕೆ ಅಜ್ಞಾನ ಏನಪ್ಪ ಅಂದ್ರೆ ಆವರಣ ಶಕ್ತಿಯ ಏನಾಗ್ತದ? ತಿರೋಭೂತೆ, ಮುಚ್ಚಿದಾಗ, ಆವರಿಸಿದಾಗ. ಅದಕ್ಕೆ ನೆಗ್ಭೂತೆ, ಇಲ್ಲ ಅಂತ ಅನಿಸುವಂಥದ್ದು. ಅದಕ್ಕೆ ನೈ ನಗ್ ಅಂತದ. ಭೂತೆ ಸ್ಪಷ್ಟ ಅವಭಾಸಮಾನೇ ಸತಿ. ಸ್ಪಷ್ಟ ಏನೇನೇ ಸ್ಪಷ್ಟ ಅಂದ್ರೆ ಏನು ರೀ? ಮತ್ತೊಂದು ಹೇಳೋ ಜರೂರತೆ ಇಲ್ಲ. ನಾ ಅರಿತೀನಿ ಅನ್ನೋದಕ್ಕೆ ಮಂದಿ ಕೇಳ್ಬೇಕೇನು ರೀ? ಇಲ್ಲ, ಕೇಳೋಕ್ಕೆ ಜರೂರತೆ ಇಲ್ಲ. ಅಥವಾ ನಾ ಇದ್ದೀನಿ ಅನ್ನೋಕ್ಕೆ ಮಂದಿ ಕೇಳ್ಬೇಕೇನು? ನಾ ಇದ್ದೀನಿ ಏನ್ರಿ ಇಲ್ಲರಿ ಅಂತ ಕೇಳೋದು ಹುಚ್ಚ ಅಂತ. ನಾವು ಇರ್ಲಾದೆ ಕೇಳ್ತಿ ಹೆಂಗೋ? ಇದ್ದಿ ಅಂತ ಕೇಳಕತ್ತೀವಿ. ಕೇಳತಿ ಅಂತಲೇ ತಿಳ್ತೀವಿ. ನೀ ಕೇಳಕತ್ತೀವಿ ಇದ್ದಿ ಅಂತ ಕೇಳ್ತೀವಿ. ಇದು ಅಂತ ನೋಡ್ರಿ, ಹಂಗೆ ಸ್ಪಷ್ಟ ಅಂತಾರೆ ಅವರು. ಸ್ಪಷ್ಟ ಅವಭಾಸಮಾನೇ ಸತಿ. ನಾನು ನನ್ನ ಇರುವಿಕೆಯಲ್ಲಿ, ನನ್ನ ಅರಿಯುವಿಕೆಯಲ್ಲಿ ಸ್ಪಷ್ಟ ಅದ. ನಾ ಇದ್ದೀನಿ ಅಂತ ಗೊತ್ತದ. ನಾನು ತಿಳಿತೀನಿ. ನಾನು ತಿಳಿಯಂಗಿಲ್ಲ ಅನ್ನೋದು ತಿಳಿತೀನಿ, ತಿಳಿದ ಅನ್ನೋದು ತಿಳಿತೀನಿ. ಅದಕ್ಕಂತ ಸ್ಪಷ್ಟ ಏನಪ್ಪ ಅಲ್ಲಿ ಇದು ಹಿಂಗಿದ್ರು ಕೂಡ ಪುಮಾನ್ ಜೀವ ಹಿಂಗಿದ್ರು ಕೂಡ ಏನಂತಾನ್ರಿ? ಏನಂತಾನೆ? ನಾವು ಚಂತಾನೆ ಏನು ಹೇಳ್ಬೇಕು? ಹಿಂಗಿದ್ದರೂ ಕೂಡ ಜೀವ ಏನಂತಾನೆ? ಎಲ್ಲ ನಾವು ಹುಡ್ತೀನಿ, ನಾಶ ಐತಿ, ನಂಗೆ ತಿಳಿಯಂಗಿಲ್ಲ ಅಂತಾನೆ. ಹಿಂಗೇಕಂತಾರೆ? ಮೋಹಾತ್ ಅವಿವೇಕಾತ್. ಶರೀರ ಆತ್ಮದ ವಿವೇಕ ಮಾಡಿಲ್ಲ. ಇದು ಹುಟ್ಟಿದ್ರೆ ಹುಟ್ಟದೆ, ಸುಂದರಿದ್ರೆ ನಾ ಸುಂದರಿದ್ದೆ, ಇದು ಹೋದ್ರೆ ನಾನು ಸಾಯ್ತೀನಿ ಅಂತ ಮೋಹಾತ್. ಅದರ ಹೆಂಗೆ? ಅದು ಹೆಂಗನ? ಅಮಲತರ ಜ್ಯೋತಿ ಅದನ. ಇಂಥ ಸ್ಪಷ್ಟ ಪ್ರಕಾಶಭೂತವಾದ ಆತ್ಮ ಉಪಾಧಿಯಾದ ಕನ್ನಡಿಯಲ್ಲಿ ಸಿಕ್ಕ ಕೂಡಲೇ ಹೆಂಗೆ ಕಮ್ಮ ಹೆಚ್ಚ ಅನ್ನಿಸ್ತದ, ಹಂಗೆ ಈ ಮೂರ್ಖನು ಕೂಡ ಏನಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ ಅವರು ಶಾಸ್ತ್ರ. ಸ್ಪಷ್ಟಂ ಆಭಾಸಮಾನೇ ಸತಿ. ಸ್ಪಷ್ಟವಾಗಿ ತಾನು ಇದ್ದರೂ ಕೂಡ ಪುಮಾನ್ ಜೀವ ಏನಂತಾನೆ? ಮೋಹದಿಂದ ಕೂಡಿಕೊಂಡು ಏನಂತಾನೆ ಅವ? ಅನಾತ್ಮಾನಂ, ತಾನು ಅಲ್ಲದ ಏನಪ್ಪ? ಆತ್ಮನಿಗೆ ಭಿನ್ನವಾದ ಶರೀರಂ ದೇಹಂ ಅಹಂ ಇತಿ ತಾದಾತ್ಮೇನ ಕಲಯತಿ ಜಾನಾತಿ. ಸ್ಪಷ್ಟ ಅವ ನಾ ಏನಿದ್ದೀನಿ ಅಂದರೆ ಇದಕ್ಕೆ ಭಿನ್ನ ಅನ್ನೋದು ಗೊತ್ತದ. ಗೊತ್ತಿದ್ರು ಹಿಂಗೆ ಮಾಡೋದಿಲ್ಲ. ತಿಳಿಲಿಲ್ಲರಿ ನಮ್ಗೆ. ಹಂಗೆ ಮಾಡಿದ್ರಿ ನಮ್ಗೆ. ಹಂಗೆ ನನಗೆಲ್ಲ ಗೊತ್ತಿತ್ತು. ಹಂಗೆ ಮಾಡಂಗೆ ಮಾಡಿದ್ರು. ವಕೀಲ್ ಹೆಂಗೆ ಕಲಿಸ್ತಾನೆ ನೋಡ್ರಿ, ಅಂದಂಗೆ ಅಂತ ನೋಡ್ರಿ.
ಹೆಂಗನ್ನತ್ತ ಹ್ಞೂ ಅಂತ. ಹಂಗೆ ಇದು ನನಗೆ ಹಿಂಗೆ ಮಾಡ್ತು. ದೇಹಾದಿಗಳಿಗೆ ವಿಲಕ್ಷಣವಾಗಿರೋ ಆತ್ಮಸ್ವರೂಪನಾದ ನನಗೆ ಏನು ಮಾಡ್ತು? ಇದನ್ನು ನಂಗೆ ಮಾಡ್ತು. ಇದೇ ನಂಗೆ ಮಾಡ್ತು. ಯಾಕೆ? ಮೋಹಾತ್ ತಾದಾತ್ಮ ಭಾವದಿಂದ ಕಲಯತಿ ಜಾನಾತಿ. ಆ ಅಜ್ಞಾನ ಹೆಂಗೆ ಮಾಡ್ತಂಗೆ ಭಿನ್ನವಾಗಿ ತೇಜೋಮಯವಾಗಿರ್ತಕ್ಕಂಥ ಸತ್ತು ಚಿದ್ರೂಪನಾಗಿರ್ತಕ್ಕಂಥ ಆತ್ಮನಾದ ನನಗೆ ಅಸತ್ತು ಜಡ ಖಂಡಿತ ದುಃಖರೂಪವಾದ ಶರೀರ ನಾ ಅಂತ ನಾನು ಮಾಡ್ತಾರೆ. ಹೀಗ್ಯಾಕೆ ಹಂಗ್ಯಾಕೆ ಹೇಳಿದ? ನೀವು ನೋಡಿದ್ರೆ ಕೋರ್ಟ್ನಾಗ ವಕೀಲರು ಹಂಗೆ ಹೇಳ ಅನ್ನೊಂದಿರು ನನಗೆ. ಹೌದು. ಹಂಗೆ ಇದು ಮೋಹ ಏನು ಮಾಡ್ತು? ಅಜ್ಞಾನ ಇವನಿಗೆ ಅಲ್ಲದ ದೇಹದಲ್ಲಿ ನಾನು, ಸುಖವಾದ ನನ್ನಲ್ಲಿ ದುಃಖ, ಅಜನ್ಮ ಮರಣದಲ್ಲಿ ಜನ್ಮ ಮರಣ, ಇವೆಲ್ಲ ಮೋಹ ಅನ್ನೋಂಥದ್ದು. ಮೋಹ ಹೀಗೆ ತಿಳ್ಕೊಂಡು ಅಂತ ನಾವು ಅದಕ್ಕೆ ಕಲಯತಿ ಜಾನಾತಿ ಅಭಿಮನ್ಯತೆ. ಎರಡು ಚಂದ ಹೇಳಿದರೆ ಬರೀ ತಿಳಿಲಿಲ್ಲ, ಅಭಿಮನ್ಯತೆ ಗಟ್ಟಿ. ದೇಹವೇ ನಾನು, ಸುಖಿ ನಾನು, ದುಃಖಿ ನಾನು ಅಂತ ಹಿಂಗೆ ಅಭಿಮನ್ಯತೆ ಅಭಿಮಾನದಿಂದ ಹೇಳ್ತಾನೆ. ನೋಡ್ರಿ, ನಾ ಕೆಂಪಿದ್ದೀನಿ ಹೆಂಗಿದೆ, ನನ್ನಷ್ಟು ಕೆಂಪು ಯಾರದಾರಂತ, ನನ್ನೋಡು ಶಕ್ತಿ ಮಾನ್ಯ ಎಷ್ಟು ಅಭಿಮಾನ ನೋಡ್ರಿ ಅವನಿಗೆ. ಬರೀ ಮಾನ್ಯತೆ ಇಲ್ಲ, ಅಭಿಮನ್ಯತೆ. ನಾ ಮಸ್ತ್ ತಾಕತ್ವನಿದ್ದೆ, ನನ್ನ ಶಾಣೆನೇ ಯಾರೂ ಇಲ್ಲ ಅಂತಾನೆ. ಅಭಿಮನ್ಯತೆ ಅಭಿಮಾನವನ್ನು ಮಾಡುತ್ತಾನೆ. ಈ ದೇಹದ ಬಲ್ಲಿ ಇದರ ಆಗುವ ಗುಣ ಕ್ರಿಯಾ ಕರ್ಮಗಳಲ್ಲಿ ಎಲ್ಲನೂ ಅಭಿಮಾನ ಮಾಡುತ್ತಾನೆ. ಅಭಿಮನ್ಯತೆ. ತತಃ ಶರೀರೇ. ಹಂಗೆ ಮಾಡಿದ್ರೆ ಏನಾಗ್ತದ್ರಿ? ಅಭಿಮಾನ ಮಾಡಿದ್ರೆ ಏನಾಯಿತು ಹೇಳ್ತಾರೆ. ಶರೀರೇ ತಾದಾತ್ಮ್ಯ ಅಭಿಮಾನ ಅನಂತರಂ. ಹೌದಲ್ಲ? ನಾವು ಹಳತಾಕತ್ವಾನ ಇದ್ದೀಯ ಅಂದ್ರೆ ಹೊರಗೆ ಒಂದು ಚೀಲ ಹೆಚ್ಚಿಗೆ ಅಂತಾರೆ. ಮತ್ತೇನು ಹಿಂಗಿದ್ರೆ ಏನಂತಾರೆ? ಬಿಡೋ ಅದಕ್ಕೆ ಸಣ್ಣದು ಹಾಕಂತಾರೆ. ಮಸ್ತ್ ಆಯಿತು ಹೊರ ಒಂದು ಚೀಲ ಹೊರಗೆ ಅಂತ ಸುಮ್ಮಿದ್ರೆ ಹೊರಸ್ತಿದ್ದಿಲ್ಲ. ನಾವು ಭಾಳ ತಾಕತ್ವಾನಿದ್ರೆ ಹೊರ ಅಂದರು. ಹಂಗೆ ಇದೇನು ಅಭಿಮಾನ ಮಾಡೋದ್ರಿಂದ ಏನಾಯಿತು ಅಂತಾರೆ ಅವರು. ಅದಕ್ಕೆ ಹೇಳ್ತಾರೆ ಅವರು, ತತ ಶರೀರೇ ತಾದಾತ್ಮ ಅಭಿಮಾನ ಅನಂತರಂ ಅಮುಂ ಪುರುಷಂ. ಏನಾಯಿತು? ವಿಕ್ಷೇಪಚಾರ ಆಯಿತು. ಈ ಶರೀರನ ಅಂದೇ ಅಭಿಮಾನ ಮಾಡಿದೆ ಅಂತ ಕೇಳಿದರೆ ಮನುಷ್ಯನಿಗೆ ಇದಕ್ಕೆ ವಿಕ್ಷೇಪಾಚಾರ, ಇದಕ್ಕೆ ರಕ್ಷಣೆ ಮಾಡೋ ವ್ಯವಸ್ಥೆ ಮಾಡಬೇಕಲ್ರಿ. ಮತ್ತು ವಿಕ್ಷೇಪ ಆಖ್ಯ, ವಿಕ್ಷೇಪ ನಾಮ್ನಿ ಅಂದರೆ ವಿಕ್ಷೇಪ ಹೆಸರಿನಿಂದ ಕೂಡಿಕೊಂತ ರಜಸಃ. ಇದು ವಿಕ್ಷೇಪ ಶಕ್ತಿ ಎಲ್ಲಿ ಬಂತು? ರಜಸಃ ರಜೋಗುಣಶ್ಯ. ವಿಕ್ಷೇಪ ಶಕ್ತಿ ರಜೋಗುಣದು. ಹೆಂಗದ? ಉರುಶಕ್ತಿ. ಗಾಮಗುಂಗ ಅದು. ಇದು ಪೈಲ್ಬಲ್ರಾಗ ಎಲ್ಲಾಗಿ ಹೋಗ್ಯಾರು ಗಾಮಗುಂಗ ಅನ್ಕೋತೆ ಬರ್ತಾರೆ ಯಾರು ನೋಡಿ. ಇದು ಗಾಮಗುಂಗ ಅದ. ಖಡೆ ಕುಸ್ತಿ ಹಿಡಿಯೋದು. ಇದ್ರ ಮುಂದೆ ಯಾರಿಲ್ಲ. ಅದಕ್ಕಂತಾರೆ ಅವರು ರಜೋಗುಣ ಉರುಶಕ್ತಿ, ಪ್ರಬಲ ಶಕ್ತಿ. ನೋಡ್ರಿ, ಅಬಲ ಇಲ್ಲಿದು ಏನದು? ಅಬಲ ಇಲ್ಲದು. ಅಬಲ ಯಾವಾಗ ಮನೆಯಾಗ ಹಾಕಿನ ಮಾಡಕ್ಕಂತಂದು ಪ್ರಬಲ ಹಾಕಳ. ಇದು ದುಬಲ ಹಾಕೋದು. ಇದು ಹಿಂಗೆ ಹಾಕೋದು ಅಲ್ಲೇ. ಇದು ದುಬಲ ಆಯಿತು ಅಂದ್ರೆ ಆಕೆ ಪ್ರಬಲ ಹಾಕಳೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರದಾಗ, ಇದು ಯಾವಾಗಪ್ಪ ಅಂತ ಕೇಳೋದು. ಅದು ಪ್ರಬಲ ಆಯಿತು, ಇವ ದುಬಲ. ಯಾರು? ಜೀವ ದುಬಲ ಆಗಿ ಕುಂತಿದ್ದು. ಯಾಕೆ? ಅದಕ್ಕೆ ಪ್ರಬಲ ಮಾಡಿದ್ರೆ ನೀ ಹೆಂಗಿರ್ತೀಯಪ್ಪ? ಅದಕ್ಕೆ ಮನೆಗೆ ಎಲ್ಲಿ ಬಂದು ಹೆಣ್ಮಗಳಿಗೆ ನೀ ಪ್ರಬಲ ಮಾಡಿದ್ರೆ ನೀ ದುಬಲ ಹಾಕಿ. ಹಂಗೆ ಇವೆಲ್ಲ ವಿಕ್ಷೇಪ ಶಕ್ತಿಗಳು, ಆವರಣ ಶಕ್ತಿ ಪ್ರಬಲ ಅದು ಅಂದ್ರೆ ಇವ ದುಬಲ. ಅವ್ರು ಹೇಳ್ದಂಗೆ ಮನೆಯಾಗ ಕೇಳ್ತೀನಿ ಅಂತಾರೆ. ಮತ್ತೆ ಮನೆಯಾಗ ಕೇಳ್ಬಂದು ಹೇಳ್ತೀನಿ ಅಂತ ಅದಕ್ಕೆ ಹೇಳ್ತಾರೆ ಅವರು. ಏನಪ್ಪ ಇವು ಶಕ್ತಿಯು ಪ್ರಬಲ ಶಕ್ತಿ. ಇದು ಅತ್ಯಂತ ಪ್ರಬಲ. ಅದು ಬಲ ಅಲ್ಲೇ ಅಲ್ಲ, ಪ್ರಬಲ. ಪ್ರಬಲ ಅಂದ್ರೆ ಅಶಕ್ಯವನ್ನು ಮಾಡುವ ಸಾಮರ್ಥ್ಯ. ಅದಕ್ಕೆ ಪ್ರಬಲ ಅಂತ. ನಮ್ಮ ಇಚ್ಛೆ ಇದ್ದೀತಿಲ್ರಿ, ಅವ್ರ ಮಾತು ಕೇಳಿ ಮಾಡಿದೆವಂತವ್ರೆ. ಹಾಗೆ ಇವನ ಆತ್ಮಂದ ಏನಿಲ್ಲ ಖರೆ, ಅದ್ರದ್ದು ಏನಪ್ಪ ಅಂದ್ರೆ ಆವರಣ ವಿಕ್ಷೇಪ ಶಕ್ತಿ ಪ್ರಬಲ. ಅದು ಏನು ಮಾಡ್ತು? ನನಗೆ ಹಿಂಗೆ ಮಾಡೋಕ್ಕೆ ಹಸ್ತು. ಕಾಮ ಕ್ರೋಧ ಪ್ರಭೃತಿ. ನನಗೆ ಕಾಮನ ಮಾಡೋಕ್ಕೆ ಹಸ್ತು, ಸಿಗದಿದ್ದರೆ ಕ್ರೋಧ ಮಾಡೋಕ್ಕೆ ಹಸ್ತು, ಸಿಕ್ಕರೆ ಲೋಭ ಮಾಡೋಕ್ಕೆ ಹಸ್ತು,
ಯಾರು ಬಂದ್ರೆ ಮತ್ಸರ ಇವೆಲ್ಲ ಚಾಲು ಆದ. ಯಾಕೆ ಆ ಶಕ್ತಿ ಹಂಗದ, ಶಕ್ತಿ ಅದ. ಹೆಣ್ದಿಕಾಯಿ ಸಿಕ್ಕ ಅಂದ್ರೆ ಅವ್ವ ಅಪ್ಪ ಅಣ್ಣ ತಮ್ಮರಿಗೆ ಮಾಡ್ತಾನೆ ಇಲ್ರಿ, ಮಾಡ್ತಾನೆ, ಹೊರಗೆ ಹಾಕ್ತಾನೆ, ಬೇರೆ ಹಾಕ್ತಾನೆ, ಇವೆಲ್ಲ ಹಾಕವಲ್ರಿ. ಹಾಗೆ ಆ ಪ್ರಬಲ ಶಕ್ತಿ ಕೈಯೊಳಗೆ ಸಿಕ್ಕ ಅಂದ್ರೆ ಏನಪ್ಪ ಅಂತ ಕೇಳಿದರೆ ಅವಾಗ ಕಾಮ ಕ್ರೋಧ ಪ್ರಭೃತಿ ಬಿಹಿ, ಕಾಮಶ್ಚ ಕ್ರೋಧಶ್ಚ ಕಾಮಕ್ರೋಧವು ಸಮಾಸ ಮಾಡಿ ಹೇಳಕ್ಕೆ ಬಿಡಿಸ್ತದೆ. ಕಾಮ ಕ್ರೋಧ, ಕಾಮ ಕ್ರೋಧ, ಕಾಮ ಮತ್ತು ಕ್ರೋಧ ಮತ್ತು ಲೋಭ, ಕಾಮ ಕ್ರೋಧ ಲೋಭ ಇವು ಕ್ರೋಧಶ್ಚ ಕಾಮಕ್ರೋಧವು ತೌ ಪ್ರಭೃತಿ ಆದಿ. ಪ್ರಭೃತಿ ಅಂದ್ರೆ ಮೊದಲಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆದಿ. ಏಷಾಂ ಏನಪ್ಪ ಲೋಭ ದಂಭ ಅಸೂಯ ಅಹಂಕಾರ ಈರ್ಷ್ಯಾ ಮತ್ಸರ ಆದ್ಯಾನಾಂ. ಆದಿನಾಮ ಅಂದ್ರೆ ಅವರು ಮತ್ತು ನೀವು ಯಾಕಡೆ ಹೋಗಬಾರ್ದಂತ ಅದನ್ನು ಹೇಳಕತ್ತರು. ಆದಿ ಅಂದರೆ ಏನಪ್ಪ ಅಂದ್ರೆ ಪ್ರವೃತ್ತಿ, ಏನಪ್ಪ ಅಂದ್ರೆ ಕಾಮಕ್ರೋಧವೇ ಮೊದಲು ಮಾಡಿಕೊಂಡು ಯಾವುದರಿಂದ ಏಷಾಂ ಯಾವುದರಿಂದ ಲೋಭ, ಹೌದಾ, ಲೋಭ ಲುನಾತಿ ಇತಿ ಲೋಭ ಶಾಸ್ತ್ರ ಅತಿ ಯಾವುದರಲ್ಲಿ ಆಶೆ. ಆಮೇಲೆ ಸಿಕ್ತು ಅಂದ್ರೆ ದಂಭ, ಯಾರು ತೊಗೋಬಾರ್ದಂತ ಅಸೂಯ, ನನ್ನಂಥವು ಯಾರಿಲ್ಲ ಅಹಂಕಾರ, ಹೌದಲ್ಲ. ಹಂಗೆ ಯಾರು ಇದ್ರು ಅಂದ್ರೆ ಅವ್ರಿಗೆ ಯಾವಾಗ ಮುಗಿಸ್ಬೇಕು ಅನ್ನೋದು ಈರ್ಷ್ಯ. ಈರ್ಷ್ಯ ಅದ, ನನ್ನಂಗೆ ಅವ್ರು ಇದ್ರಂದ್ರೆ ಅವ್ರಿಗೆ ಮುಗಿಸ್ಬೇಕು ಅನ್ನೋದು ಈರ್ಷ್ಯ. ಇವು ಆಮೇಲೆ ಏನಪ್ಪ ಅಂತ ಕೇಳ ಮತ್ಸರ, ಹೌದಲ್ಲ. ಮತ್ಸರ ಅಂತಂದ್ರೆ ಅಸಹನ ಶಕ್ತಿ. ಇನ್ನೊಬ್ಬರು ಶಾಣೆತನ, ಇನ್ನೊಬ್ಬರು ಬುದ್ಧಿವಂತಿಕೆ, ಇನ್ನೊಬ್ಬರು ಶ್ರೀಮಂತಿಕೆ ಇಲ್ಲ, ಅವ ಸಹನ ಆಗಿಲ್ಲ. ಇವ ಮತ್ಸರ ಏನಪ್ಪ ಅಂತ ಕೇಳಿದ್ರೆ ಆದ್ಯಾನಂ. ಆದ್ಯಾನಮ ಇನ್ನೂ ಭಾಳ ಅದಾವ. ಒಂದು ರಜೋ ತಮ್ಮದಿಂದ ಕೂಡಿಕೊಂಡಿರ್ತಕ್ಕಂಥ ಕೆಟ್ಟ ಗುಣ ಇನ್ನೂ ಭಾಳ ಅದಾವೆ, ಒಂದು ಎರಡು. ಅದಕ್ಕೆ ಆದಿನಾಂ ಕಾಮ ಕ್ರೋಧ ಪ್ರಭೃತಯ ಇವೆಲ್ಲ ಏನು ತೈಹಿ ಇರಲ್ಯಾಕೆ ಬಿಡ್ರಿ. ಬಂಧಕ ಗುಣಹಿ ಇವ ಮನುಷ್ಯನಿಗೆ ಕಾಮ ಕ್ರೋಧಶ್ಚ ಲೋಭಶ್ಚ ದೇಹ ತಿಷ್ಟಂತಿ ತಸ್ಕರ ಇವೇನು ಮಾಡ್ತಾವೆ ಅಂದ್ರೆ ನಿನ್ನ ಆನಂದವನ್ನು ಲೂಟಿ ಮಾಡ್ತಾವೆ. ಕಸ್ಕೊಳ್ಳಿ, ಕಳ್ಳತನ ಮಾಡೋ ಕಸ್ಕೊಂಡು ಹೋಗಿ ಮತ್ತು ಜೀವ ಹೊಡಿಬಾರ್ದು, ತೆಗ್ಗನಾಗ ದೂಡಬಾರ್ದು. ಅದು ಪಂಚಾಯತಿ ಅಲ್ಲ, ಅದು ಇದ್ದರೆ ಹೋಗಲ್ಯಾಕ ಮತ್ತು ನಮ್ಮ ಜೀವ ತೊಗೊಬಾರ್ದು. ಇವೇನು ಮಾಡ್ತಾವೆ ಅಂತ ಕೇಳಿದರೆ ನಮ್ಮ ಆನಂದವನ್ನು ಹರಣ ಮಾಡುವುದು ಅಷ್ಟೇ ಅಲ್ಲ, ಜನ್ಮ ಜನ್ಮಾಂತರ ನಮಗೆ ತಳ್ತಾವೆ, ಅನಂತ ಜನ್ಮಗಳಿಗೆ ಹೋಗಕ್ಕಾಗ್ತದೆ. ಅದಕ್ಕೆ ಅಂತಾರೆ ಅವರು ಇವು ಬಂಧಕ ಗುಣಹಿ. ಬಂಧಕ ಅಂದರೆ ಏನು? ಬಂಧನ ಏನು? ಪುನರಪಿ ಜನ್ಮ ಪುನರಪಿ ಮಾಡೋದು, ಇದೇ ಬಂಧ. ಇದು ಈ ಗುಣಹಿ, ಇದು ಅಧ್ಯಾಸ ವೃದ್ಧಿ ಹೇತುಭೂತೈಹಿ. ನೋಡಿ ಇವೇನು ಮಾಡ್ತಾವೆ? ಅಧ್ಯಾಸ ಮಾಡ್ತಾವೆ, ಅಲ್ಲದರಲ್ಲಿ ಹೌದೆಂಬ ಬುದ್ಧಿ ಮಾಡ್ತಾವೆ. ಎಲ್ಲ ಅಸತ್ಯದಲ್ಲಿ ಸತ್ಯ ಬುದ್ಧಿ, ಚಿತ್ತಿನಲ್ಲಿ ಅಚಿತ್ತ ಬುದ್ಧಿ, ಆನಂದದಲ್ಲಿ ದುಃಖದ ಬುದ್ಧಿ, ನಿತ್ಯದಲ್ಲಿ ಹೀಗೆಲ್ಲ ಉಲ್ಟ ಇರೋದೊಂದು ತಿಳ್ಕೊಳ್ಳೋದು. ಇಂಥ ಬುದ್ಧಿಯನ್ನು ಉತ್ಪನ್ನ ಮಾಡ್ತವೆ. ಯಾಕೆ? ಅದರ ಧರ್ಮನೇ ಅದೇ ಅದ. ಸ್ವಭಾವ, ಧರ್ಮ ಅಂದರೆ ಸ್ವಭಾವ, ಅದರ ಧರ್ಮನೇ ಅದೇ ಅದ, ಮತ್ತೇನು ಕೆಲಸ ಇಲ್ಲ. ಅದು ಪರಮ ಅತ್ಯಂತಂ ಪರಂ ವ್ಯಥಯತಿ. ಹೀಗೆ ಬಂಧನ ಮಾಡಿ ತಪ್ಪು ತಿಳುವಳಿಕೆ ಮಾಡಿ ಏನು ಮಾಡ್ತದವು? ಪರಂ ಅತ್ಯಧಿಕ ಏನಪ್ಪ ವ್ಯಥಯತಿ ಶೋಚಯತಿ ದುಃಖವನ್ನು ಕೊಡ್ತದೆ. ಅಲ್ಲದರಲ್ಲಿ ಅದೆಂಬ ಬುದ್ಧಿಯನ್ನು ಮಾಡಿ ಇದೇನಪ್ಪ ಅಂತ ಕೇಳಿದರೆ ವಿಕ್ಷೇಪ ಶಕ್ತಿ ಏನು ಮಾಡ್ತದೆ? ನಮಗೆ ದುಃಖ ಕೊಡ್ತದೆ. ಸುಮ್ಮನೆ ಕೊಂಡ್ರುಗೊಳಂಗಿಲ್ಲ ಅದು ವಿಕ್ಷೇಪ ಶಕ್ತಿ, ಅದರ ಸ್ವಭಾವ. ಸುಮ್ಮ ಕೊಂಡ್ರುಗೊಳಂಗಿಲ್ಲ ಅದಕ್ಕೆ. ಮನೆಗೆ ಸುಮ್ಮ ಕೊಂಡ್ರಬೇಕಿಲ್ಲ, ಹೋಗಿ ಬಾಗಿಲಾಗ ಕೊಂಡೋತಾವ, ಸುಮ್ಮ ಕೊಂಡ್ರೋಗಿದೆ. ಅದು ಸುಮ್ಮ ಕೊಂಡಂಗಿಲ್ಲ. ಅಲ್ಲಿ ಹೋಗ್ಕೊಂಡು ಯಾಕಡೆ ಹೋಗ್ತೀರಿ, ಯಾರು ಹೋಗ್ತೀರಿ, ಎಲ್ಲಿ ಹೊಂಟಿದೆ, ಯಾಕೆ ಹೊಂಟ್ರಿ, ಏನು ಕೆಲಸಿಲ್ಲ ಮಂದಿ ಸುದ್ದಿ ಕೇಳೋ. ಹಾಗೆ ಈ ಮನಸ್ಸನ್ನು ಆತ್ಮನಲ್ಲಿ ಸುಮ್ಮ ಇರುವುದನ್ನೇ ಬಾಗಿಲ್ದಾಗ ಬಂದು ಕೊಂಡಿರ್ತಾವ್ರಿ. ಕಣ್ಣಿನ ಬಾಗಿಲು, ಕಿವಿ ಬಾಗಿ, ಇವೆಲ್ಲ ನವದ್ವಾರೇ ಪುರೇ ದೇಹಿ ನೈವ ಪುರವನ್ನ ಕಾರಯಂ. ಅಲ್ಲಿ ಬಂದು ಕೂತು ಅದು ರೂಪ ನೋಡ್ತದ, ಚಂದದ,
ಆ ಶಬ್ದ ನೋಡ್ತದೆ ಒಳ್ಳೆ ಶುರು ಮಾಡ್ತದೆ. ಅವು ಸುಮ್ಮ ತಮ್ಮ ಮಾಡಿದ್ರೆ ತಾಮದ ಹೋಗೋಕೆ ತಮ್ಮ ಕೆಲಸಕ್ಕೆ ನಡೆದ ಮಂದಿ ನೀವು ಸುಮ್ಕೊಂಡಿರ್ಬೇಕಿಲ್ಲ. ಆ ಶಬ್ದದ ಸುಮ್ಕೊಂಡಿರ್ಬೇಕಿಲ್ಲ. ಚಲೋ ಅದ, ಚಂದ ಹೇಳ್ತಾರೆ, ಇದು ನೋಡೋಕೆ ಚಲೋ ಅದ, ಚಲೋ ಇದು ವ್ಯವಹಾರ ಮಾಡ್ತದೆ. ಮಾಡಲಿ ಬಿಡ್ರಿ, ಇಲ್ಲ ಚಲೋ ಇಲ್ಲ ಅಂದರೆ ಬೇಡ ಅಂತದ, ಬೇಕಂತ ತೊಗೋಬೇಕಂತ ಶುರು ಮಾಡ್ತಾರೆ. ಇದು ವ್ಯಥಯತಿ, ವಿಶೇಷ ರೂಪದಿಂದ ದುಃಖ ಕೊಡ್ತದೆ. ಇಚ್ಛೆ ಮಾಡ್ತದೆ, ಅನಿಚ್ಛೆ ಮಾಡ್ತದೆ. ಅನಿಚ್ಛೆ ಇದ್ದದ್ದು ಹೋಗಲಿ ಅಂತದ್ದು, ಹೋಗಲ್ಲ ಅಂದ್ರೆ ದುಃಖ. ಇಚ್ಛೆ ಇದ್ದದ್ದು ಬರಲಿಲ್ಲ ಅಂದ್ರೆ ದುಃಖ, ಬಾ ಅಂತ ಅಂದ್ರೆ ಸುಖ. ಹೀಗೆ ಇದು ಮನುಷ್ಯನಿಗೆ ಸುಖ ದುಃಖಗಳಿಂದ ವ್ಯಥಯತಿ, ದುಃಖ ಕೊಡ್ತದೆ ಮನುಷ್ಯನಿಗೆ ಭಾಳ. ವ್ಯಥಯತಿ ಅಂದ್ರೆ ಕಟ್ಟದಾಗ ಮಜಿ ಕಡಿತಾರೆ, ಸುಮ್ಮನೆ ಇರ್ತಾವೆ ಸುಮ್ಮನೆ ಹಂಗೆ ವ್ಯಥಯತಿ. ಶಾಸ್ತ್ರ ದುಃಖವನ್ನು ಕೊಡ್ತೇ ಇರ್ತದೆ. ಹೆಂಗೆ ಪರಂ ಅತ್ಯಂತ ದುಃಖವನ್ನು ಕೊಡ್ತದೆ. ದುಃಖಂ, ದುಃಖ ಅಂದ್ರೆ ಏನು ರೀ? ಜಟಿಲಂ ಕರೋತಿ ಇತ್ಯರ್ಥ. ಅದನ್ನು ಅವರು ಎಷ್ಟು ಪ್ರಯತ್ನ ಮಾಡ್ಯಾರ ಶಬ್ದ ಶಬ್ದ ಶಬ್ದ. ದುಃಖ ಯಾರಿಗೆ ಗೊತ್ತಿಲ್ಲ ರೀ. ಮತ್ತು ಜಟಿಲಂ, ಜಟಿಲಂ ಜಟಿಲಂ ಅಂದ್ರೆ ಇರ್ತಾವ್ರಿ ಭಾಳ. ಈಗ ನೋಡ್ರಿ, ಈಗ ಬೋಳ್ಸಿರಿ ಗಂಟು ಬೀಳ್ತಾವೇನು ರೀ? ಕೂದಲು ಗಂಟು ಬಿದ್ದಾವೇನು? ಜಟ ಅಂತ ಅದಕ್ಕಂತಾರೆ. ಅದು ಜಟಿಲ ಜಟ. ಗಂಟು ಬೀಳ್ತವೆ, ಕೂದಲು ಭಾಳ ಇದ್ರೆ ಗಂಟು ಬೀಳ್ತಾವೇನು ರೀ? ಹಿಂಗೇನು ಗಂಟು ಬೀಳ್ತವೆ? ಬೀಳಂಗಿಲ್ಲ. ಅದಕ್ಕೆ ಇವೆಲ್ಲ ಕೂಡ್ದು, ಕಾಮ ಕ್ರೋಧ ಎಲ್ಲ ಕೂಡ್ದು ಅಂದ್ರೆ ಇವು ಜಟಿಲನೇ. ಗಂಟು ಬೀಳ್ತವೆ ಇವು, ಗಂಟು ಬೀಳ್ತವೆ ಇವು, ಹಂಗೆ ಬಿಡಂಗಿಲ್ಲ. ಅದಕ್ಕೆ ಜಟಿಲಂ ಅಂದ್ರೆ ದುಃಖಂ ಕರೋತಿ, ಅದು ದುಃಖ ಆಗ್ತದೆ, ದುಃಖ ಆಗ್ತದೆ. ಪ್ರಸಿದ್ಧಂ ಹಿ, ನಮ್ಮ ಮಾತು ತಿಳಿದಾವಿಲ್ಲ ನಿಮಗೆ. ನಿಮ್ಮದೇ ಒಂದು ದೊಡ್ಡ ಪ್ರಸಿದ್ಧಿದ್ದು ಮಾತು ಹೇಳ್ತೀನಿ ನಾನು. ಅವರು ಭಾಳ ಪ್ರಯತ್ನ ಮಾಡ್ತಾರೆ ತಿಳಿಸೋಕೆ. ಪ್ರಸಿದ್ಧಂ ಹಿ ಏನು? ಶರೀರ ಅಭಿಮಾನವತಃ ತದ್ ಅನುಕೂಲೇ ವಸ್ತುನಿ ಕಾಮ ತದಲಾಭೆ ಕ್ರೋಧ ತಲ್ಲಾಭೆ ಲೋಭ. ಇದು ನಿಮಗೆಲ್ಲರಿಗೂ ಗೊತ್ತದಂತಾರೆ, ಪ್ರಸಿದ್ಧ ಅದ. ನಿಮಗೆ ಏನಂತಾರೆ? ಶರೀರ ಅಭಿಮಾನವತ, ಶರೀರೇ ಇಂದ್ರಿಯಗಳೇ ನಾನೆಂಬವನು ಕಣ್ಣಿಗೆ ರೂಪವನ್ನು, ಕಿವಿಗೆ ಶಬ್ದವನ್ನು, ನಾಲಿಗೆಗೆ ರಸವನ್ನು ಅಪೇಕ್ಷೆ ಮಾಡುತ್ತಾನೆ. ಸ್ವಾಭಾವಿಕದ. ಆತ್ಮನ ತದ್ ಅನುಕೂಲೇ, ತನಗೆ ಅನುಕೂಲವಾಗಿರ್ತಕ್ಕಂಥ ಇಚ್ಛಿತವಾಗಿರ್ತಕ್ಕಂಥ ವಸ್ತು ಬೇಕಾದ ಸುಂದರ ರೂಪ ನೋಡಬೇಕು, ನಾಲಿಗೆ ಒಳ್ಳೆಯದನ್ನು ಉಣಬೇಕು, ಒಳ್ಳೆಯದನ್ನು ಬಿಟ್ಟು ಇದು ಸ್ವಲ್ಪ ಕಾಮ ಉತ್ಪನ್ನ ಆಗ್ತದೆ. ಈ ಕಾಮ ಪೂರ್ತಿ ಆಗದಿದ್ದರೆ ಏನಾಗ್ತದೆ? ಕ್ರೋಧ ಆಗ್ತದೆ. ಸ್ವಾಭಾವಿಕ. ಕಾಮಕ್ಕೆ ಪ್ರತಿಬಂಧಕ ಆಯಿತು ಅಂದ್ರೆ ಆಗ್ತದೆ. ಅದಲ್ಲ ಅಡು ತೊಡಾಡಿ ಶಕ್ತಿ ಇರಂಗೆ. ಹಿಂದೆ ದೊಡ್ಡ ಹಳ ಬಂದದ, ಕಿಟ್ಟೇ ನೀ ಗಾಡಿ ಕಟ್ಟಿದಿ, ನಿಂದ್ರಸೇನು? ಹಾಗೆ ಇಚ್ಛಿತ ಪದಾರ್ಥ ಸಿಗಲಿಲ್ಲ ಅಂದ್ರೆ ಇದನ್ನು ಹೊಡಿತದೆ ರೀ. ಹೊಡೆದು ಎಲ್ಲೂ ಹೊಲ ಹಾಳು ಮಾಡಿಬಿಡ್ತಾಳೆ ಓಕೆ ಹಿಂದೆ. ಅದಕ್ಕಂತಾರೆ ಅವರು, ಕಾಮ ಇಚ್ಛಿತ ವಸ್ತು ಪ್ರಾಪ್ತಿ ಆಯಿತು ಕಾಮ. ಅದೇನಪ್ಪ ಅಂದ್ರೆ ಕಾಮಕ. ತದ್ ಅಲಾಭೆ, ಅದು ಸಿಗದಿದ್ದರೆ ಯಾಕೆ ಸಿಗಲಿಲ್ಲ? ಸಿಗಲಾರ್ದಕ್ಕೆ ಯಾವ ಕಾರಣ ಅದಾನ? ಅವನ ಮುಗಿಸ್ಬೇಕಂತ ಮತ್ತೇನು? ಯಾವ ಇದಕ್ಕೆ ಕಾರಣ ನನಗೆ ಪ್ರಾಪ್ತಿ ಮಾಡೋಕ್ಕೆ ವಿರೋಧ ಯಾವದ? ಏನು ಪ್ರತಿಬಂಧಕ ಅದ? ಆ ಪ್ರತಿಬಂಧಕ್ಕೆ ಹೆಂಗೆ ತೆಗಿಬೇಕು? ಸಿಟ್ಟು ಬರ್ತದೆ, ಸಿಟ್ಟು ಬರ್ತದೆ. ಅದಕ್ಕೆ ಪ್ರಯತ್ನ ಮಾಡ್ತಾನೆ, ಕ್ರೋಧ ಬರ್ತದೆ. ಯಾರು ಪ್ರತಿಬಂಧಕ ಮಾಡಲಿ ತೊಗೊಂಡು ಹೋಗಪ್ಪ ಅಂದ್ರೆ ಲೋಭ ಆಗ್ತದೆ, ಲಾಭ. ಅದಕ್ಕೆ ಹೇಳ್ತಾರೆ ಅವರು, ಶಾಸ್ತ್ರ ಸಿಗದಿದ್ರೆ ಕ್ರೋಧ, ಸಿಕ್ಕರೆ ಲೋಭ. ಇವು ತಸ್ಕರ ಅಂತಾರೆ ಅವರು. ನಿನ್ನ ಆನಂದವನ್ನು ಕಳೆಯತಕ್ಕ ಕಾಡ್ರಿ ಅವರು. ಸಿಗದಿದ್ದರೆ ಕಾಮ, ಮೊದಲ ಏನಪ್ಪ ಅಪೇಕ್ಷಿಸೋದು ಕಾಮ, ಸಿಗಲಿದ್ರೆ ಕ್ರೋಧ, ಸಿಕ್ತು ಅಂದ್ರೆ ಲೋಭ. ಹ್ಯಾಂಗೆ ಅಲ್ಲಿ ಒಳ್ಳೆ ಲೋಭದಿಂದನೂ ದುಃಖ ಅದ, ಕ್ರೋಧದಿಂದ ದುಃಖನದ. ಅದಕ್ಕೆ ಇಚ್ಛೆಯನ್ನು ಮಾಡಬೇಡ, ಅದು ಬಿಟ್ಟು ಬಿಡು.
ಯಥಾಲಾಭ ಸಂತುಷ್ಟನಾಗಿರುವಂತೆ ಯಾಕಂತಾರೆ ಅವರು. ಅದಕ್ಕೆ ತಲ್ಲಾಭೆ ಲೋಭ ಇತ್ಯಾದಿ. ಮುಂದೆ ಇತ್ಯಾದಿ ಅಂದರೆ ಏನು? ಮೋಹ ಪೋಹ ಎಲ್ಲ ಬರ್ತದೆ. ಅದು ಇತ್ಯಾದಿ ಅನ್ನೋದು ಮುಂದೆ ಹೇಳ್ತಾರೆ ಶ್ಲೋಕನಾಗ. ಅವರೇಪ್ಪ ಉಕ್ತಮ್ ಹಿ ಗೀತಾಯಾಮ್, ನಾ ಹೇಳಕತ್ತೀರಪ್ಪ ಮೇಲದ ಸಂವಿಧಾನದಾಗ ಬರ್ದಾರ, ವಕೀಲ ಮಾತ್ರ ಸಂವಿಧಾನದಾಗ ಬರ್ದಾರಂತ, ಕಾನೂನದಾಗ ಬರ್ದಾರ. ಇದನ್ನು ಹೇಳೋ ಮಾತು ಏನು ಹೇಳ್ಯಾರ? ತ್ರಿವಿಧಂ ನರಕಸ್ಯ ಇದಂ ದ್ವಾರಂ ನಾಶನಮಾತ್ಮನಃ. ಆತ್ಮನ ತನ್ನನ್ನು ನಾಶ ಮಾಡತಕ್ಕಂಥ ಇವು 3 ನರಕದ ದುಃಖದ ದ್ವಾರ ಅದಾವ. ಹೈವೇ ಅದಾವ. ಏನು? ನರಕದ ಹೈವೇ ಇವು ಕಾಮ ಕ್ರೋಧ ಲೋಭ. ಇದ್ರ ಬೆನ್ನು ಯಾರು ಹತ್ತಾರ ಸೀದಾ ಬ್ರೇಕಿಲ್ಲಿ ಹೋಗಿ ಬೀಳ್ತಾರೆ. ಬ್ರೇಕ್ ಜರೂರತೆ ಇಲ್ಲ, ಸೀದಾ ಹೋಗಿ ಬೀಳ್ತಾರೆ. ಎಲ್ಲಿ? ದುಃಖದೊಳಗೆ. ನರಕ ಅಂದರೆ ದುಃಖ. ಇವು ದುಃಖಕ್ಕೆ ಇವು 3 ದಾರಿ ಅದಾವ. ಅಪೇಕ್ಷೆ ಮಾಡುವುದು, ಸಿಗದಿದ್ದರೆ ಕ್ರೋಧ ಮಾಡುವುದು, ಸಿಕ್ಕರೆ ಲೋಹ ಮಾಡುವುದು. ಇವೆಲ್ಲ ಮೊದಲೇನೆ ಇಚ್ಛಾನೆ ಮಾಡಬೇಡ, ಸಿಗಲಿ ಬೀಳಲಿ, ಯಥಾಲಾಭ ಸಂತುಷ್ಟ. ಕ್ರೋಧೇ ಬರೋಂಗಿಲ್ಲ. ಯಾವಾಗ ಕ್ರೋಧ ಇಲ್ಲ, ಲೋಹ ಪ್ರಶ್ನೆ ಇಲ್ಲ. ಯಾಕೆ? ಇದೆಲ್ಲ ಪ್ರಪಂಚವು ಪರಮಾತ್ಮದ, ನಂದೇನೂ ಇಲ್ಲ. ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ಈ ಸಮಸ್ತ ವಿಷಯಗಳ ಮಾಲಕ್ ಪರಮಾತ್ಮ ಅದಾನ, ಪರಮಾತ್ಮ. ಅದಕ್ಕೆ ಅದರ ಮೇಲೆ ಅಭಿಮಾನ ಮಾಡಲಿ, ದುಃಖ ಬರೋಂಗಿಲ್ಲ. ಅದಕ್ಕೆ ಹೇಳಿದ್ರು ಅವ್ರಪ್ಪ ಅಂದ್ರೆ ಇವು ನರಕದ ದ್ವಾರಗಳು. ಇಚ್ಛೆ ಮಾಡುವುದು, ಸಿಗದಿದ್ದರೆ ಕ್ರೋಧ ಮಾಡುವುದು, ಸಿಕ್ಕಾಗ ಲೋಭ ಮಾಡುವುದು, ಇವು ದುಃಖದ ಮಹಾದ್ವಾರಗಳು. ನರಕ ಅಂದರೆ ದುಃಖ. ಇವು ದುಃಖ ಇದರಿಂದನೇ ಬರ್ತಾವೆ. ಇವು 3ರಿಂದನೇ ದುಃಖ ಬರ್ತಾವೆ. ಅದಕ್ಕೆ ಇವು ಮಾಡಬಾರದು ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳೇನ. ಇದರ ವಿಕ್ಷೇಪ ಶಕ್ತಿಯ ಕಾರ್ಯ ಇದು. ವಿಕ್ಷೇಪ ಶಕ್ತಿ ಸುಮ್ಮಕೊಂಡು ಬಿಡಂಗಿಲ್ಲ. ಏವಂ ಅಜ್ಞಾನಾತ್ ಆವರಣ ವಿಕ್ಷೇಪ ಶಕ್ತಿಭ್ಯಾಂ ಸರ್ವ ಅನರ್ಥ ಮೂಲ ಇತ್ಯುಕ್ತಂ. ಏನು ಹೇಳಿದಾಗಾಯ್ತು ನಿಮಗೆ? ಪೂರ ಆವರಣ ವಿಕ್ಷೇಪ ಶಕ್ತಿ ಮೂಲಕವಾಗಿ ಸಮಸ್ತ ದುಃಖಗಳಿಗೆ ಇವೇ ಮೂಲ ಕಾರಣ. ಏನು? ಮರೆಯುವುದು, ಮರೆತು ಇನ್ನೊಂದು ಅಂತ ಅರಿಯುವುದು, ಅವೇ ಸಮಸ್ತ ದುಃಖಗಳೇ ಕಾರಣ. ಹಗ್ಗವನ್ನು ಮರೆಯುವುದು, ಇದು ಹಾವ ಅಂತ ತಿಳಿಯುವುದು ಸಮಸ್ತ ದುಃಖಗಳಿಗೆ ಹೇಗೆ ಕಾರಣವೋ ಅದರಂತೆ ಆತ್ಮನನ್ನು ಮರೆಯುವುದು, ಅನಾತ್ಮ ಆತ್ಮ ಅಂತ ತಿಳಿಯುವುದು. ಹೌದಲ್ಲ? ಹಗ್ಗ ಮರೆತರೆ ದುಃಖ ಇಲ್ಲ, ಹಾವ ಅಂತ ತಿಳಿದಾನೆ. ಆತ್ಮನ ಮರೆತದಲ್ಲ, ಅನಾತ್ಮಕ್ಕೆ ಆತ್ಮ ಅಂತ ತಿಳ್ಕೊಂಡಾನ. ಅವ್ರ ಸಲುವಾಗಿ ಪ್ರಯತ್ನ ಮಾಡ್ತಾನೆ, ಪಾಪ ಮಾಡ್ತಾನೆ. ಶರೀರ ಆರಾಮಿರಬೇಕು, ಚೆಂದ ಇರಬೇಕು, ಸ್ವಲ್ಪ ಪಾಪ ಮಾಡ್ತಾನೆ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಇವು ಸಮಸ್ತ ದುಃಖಗಳಿಗೆ ಕಾರಣ. ಏನಪ್ಪ ಹೇಳಿದ್ರು ಅದಕ್ಕೆ ಏವಂ ಅಜ್ಞಾನಂ ಆವರಣ ವಿಕ್ಷೇಪ ಶಕ್ತಿಭ್ಯಾಂ. ಈ ರೀತಿಯಾಗಿ ಅಜ್ಞಾನವು ತನ್ನ ಆವರಣ ವಿಕ್ಷೇಪ ಶಕ್ತಿ 2ರಿಂದ ಸರ್ವ ಅನರ್ಥ ಮೂಲಂ, ಸಮಸ್ತ ದುಃಖಗಳಿಗೆ ಅನರ್ಥಕ್ಕೆ ಇದು ಕಾರಣ. ಯಾವುದು? ಅಜ್ಞಾನ. ಮೂಲಾಜ್ಞಾನವೇ ತನ್ನ ಆವರಣ ಶಕ್ತಿ ಮರೆಸುವುದು, ಇನ್ನೊಂದನ್ನು ಅರಿಸುವುದು. ಹಗ್ಗವನ್ನು ಮರೆಸುವುದು, ಹಾವನ್ನು ಅರಿಸುವುದು. ಹಾಗೆ ಅಜ್ಞಾನ ರೂಪ ಏನು ಮಾಡ್ತದೆ? ಆತ್ಮನನ್ನು ಮರೆಸುವುದು, ಅನಾತ್ಮವನ್ನು ಅರಿಸುವುದು. ಈ ಕೆಲಸ ಮಾಡುವುದರಿಂದ ಏನಪ್ಪ ಅಂತ ಕೇಳಿದರೆ ಅದನ್ನು ದುಃಖ ಆಗುತ್ತದೆ. ಅದಕ್ಕಪ್ಪ ಮಹಾಮೋಹ ಇತ್ಯಾದಿನ. ಅದು ಹೆಂಗಾಗ್ತದೆ? ಮೋಹ ಮೂಲಕವಾಗಿ ಇವನಿಗೆ ಅದನ್ನು ದುಃಖವನ್ನು ಕೊಡುತ್ತದೆ. ಹಾಗೆ ಮೋಹ ಅಂದರೆ ಏನು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಮಹಾಮೋಹ ಗ್ರಹ ಗ್ರಸನ ಗಲಿತಾತ್ಮ ಆತ್ಮಾವಗಮನೋ ಧಿಯೋ ನಾನಾವಸ್ಥಾ ಸ್ವಯಂ ಅಭಿನಯನ್ ತದ್ಗುಣತೆಯ ಅಪಾರೇ ಸಂಸಾರೇ ವಿಷಪೂರೇ ಜನನಿದೌ ನಿಮಜ್ಜನ್ ಉನ್ನಿಮಜ್ಜಾಯಂ ಅಯಂ ಭ್ರಮತಿ ಕುಮತಿ
ಕುತ್ಸಿತಗತಿ. ಕುಮತಿ ಕುಮತಿ ಏನು ಮಾಡ್ತಾನಪ್ಪ ಅಂತ ಕೇಳಿದರೆ ಅದು ಗಚ್ಚತಿ ಪ್ರಭವತಿ. ಈ ಕುಮತಿ ಅಂದರೆ ಏನು ರೀ? ಬುದ್ಧಿ ಇಲ್ಲ, ವಿರುದ್ಧ ಬುದ್ಧಿ. ಕುತ್ಸಿತ ಗತಿ, ಬುದ್ಧಿ ಕೆಡ್ತು ಅಂದ್ರೆ ಅವನ ಕೆಲಸನೂ ಬೇರೆ ಆಗ್ತದೆ. ಗತಿ ಅಂದರೆ ಕರ್ಮ. ಯಾವ ಮನುಷ್ಯ ಕುಮತಿ ಅದಾನ ಅವನ ಮತಿ ಹಿಂದೆ ಹೇಳ್ತಾರೆ, ಉಸ್ಕಿ ಮತಿ ಮರ್ಗಯ್ಯ ಹೋಗ್ಯದನ್ನು ಸತ್ತದ ಅಂತ ಹೇಳ್ತಾರೆ. ಕುಮತಿ, ಕುತ್ಸಿತ ಮತಿ ಕುಮತಿ. ಚಿಲ್ಲರೆ ವಿಚಾರ ಮಾಡಬಾರ್ದು. ಚಿಲ್ಲರೆ ವಿಚಾರ ಮನುಷ್ಯ ಏನು ಸಣ್ಣ ಸಣ್ಣ ಚಿಲ್ಲರೆ ಮಾತಾಡ್ತೀವಿ ಹೇಳ್ತಾರಲ್ಲ. ಯಾವಾಗಲೂ ಠೋಕು ವ್ಯಾಪಾರ ಚಲೋ ಇರ್ತದೆ, ಟೈಮನ್ನು ಕಮ್ಮ, ರೊಕ್ಕನೂ ಸಿಗ್ತಾವೆ. ಚಂತನ ಕೊಂಡಿರ್ಬೇಕಲ್ಲ ಚಿಲ್ಲರ್ಗೆ. ಬೀಟ್ ಮಾಡ್ತಾರೆ ನೋಡಿ, 2 ಮಾತು ಮುಗೀತು. ಇದು ಅದು ತೊಗೊಂಡೋಗಿ ಚಂತನ ಕೊಂಡಿರ್ತಾವೆ ಬಜಾರ್ದಾಗ, ಬಿಸಿಲಾಗ, ಧೂಳ್ಯಾಗ ನೋಡ್ತಾರೆ. ಹಾಗೆ ಇದೇನಪ್ಪ ಅಂದ್ರೆ ಸರಿ ಇಲ್ಲ ಅಂತ. ಕುಮತಿ ಕುಮತಿ ಅಂದ್ರೆ ವಿರುದ್ಧ ಮತಿ, ವಿರುದ್ಧ ಗತಿ ಇದ್ದವ್ರಿಗೆ ಕುಮತಿ ಅಂತ. ಅವನ ಬುದ್ಧಿ ವಿರುದ್ಧ ಅದ, ಸರಿ ಇಲ್ಲ, ಅಲ್ಲದರಲ್ಲಿ ಅದೆಂಬ ಬುದ್ಧಿಯಾಗಿದೆ ಇವನಿಗೆ. ಇದು ಕುಮತಿ. ಅದು ಮುಂದೇನಾಕ ಕುತ್ಸಿತ ಗತಿ ಅಂದರೆ ನಿಂದ್ಯವಾದ ಕಾರ್ಯದಲ್ಲಿ, ಗತಿ ಅಂದರೆ ನಿಂದ್ಯವಾದ ಕಾರ್ಯದಲ್ಲಿ ಪ್ರವೃತ್ತಿ ಹಾಕ ನಾವು. ಈಗ ಇವ ಕುಮತಿ ಏನು ಮಾಡ್ತಾನೆ? ಅನಾತ್ಮ ದೇಹದಲ್ಲಿ ಆತ್ಮಬುದ್ಧಿ ಮಾಡ್ತಾನೆ ಇವ ಕುಮತಿ. ಇದು ಮಾಡ್ದ ಅಂದ್ರೆ ಇದರ ವ್ಯವಸ್ಥೆಗಾಗಿ ಕುತ್ಸಿತ ಗತಿ ಕೆಲಸ ಮಾಡ್ತಾನೆ. ಕೆಲಸ ತಪ್ಪು ಮಾಡ್ತಾನೆ. ಇದ್ರ ಸಲುವಾಗಿ ಏನೇನು ಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾನೆ. ಇಂಥ ಮನುಷ್ಯ ಯಾಕೆ ಮಾಡ್ತಾನೆ? ಮೋಹಗ್ರಸ್ತ ಆಗ್ಯಾನ ನೀವು, ಮೋಹಗ್ರಸ್ತ ಆಗ್ಯಾನ. ಆ ಮೋಹದಿಂದ ಕೂಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವ ಒಳ್ಳೆಯದು ಕೆಟ್ಟದು ಪಾಪ ಪುಣ್ಯ ಇವು ವಿಚಾರ ಮಾಡೋಂಗಿಲ್ಲ. ಸತ್ಯ ವಿಚಾರ ಮಾಡೋಕ್ಕೆ ಬರೋಂಗಿಲ್ಲ ಅವನಿಗೆ. ಯಾಕೆ ಅಂತ ಕೇಳಿದ್ರೆ ಮೋಹದಿಂದ ಕೂಡಿಕೊಂಡಾನ ಅವ. ಅದು ಮೋಹ ಸಾಣದಲ್ಲ, ಮಹಾಮೋಹ ಅಂದಾನೆ ಅಲ್ಲ. ಸಮಸ್ತ ಅನರ್ಥಗಳಿಗೆ ಮೂಲ ಕಾರಣವಾಗಿ ಮಹಾಮೋಹ ಗ್ರಾಸ ಗ್ರಸಿತ ಗಲಿತಾತ್ಮ ಅವಗಮನೋ ಧಿಯೋ ನಾನಾವಸ್ಥಾ ಸ್ವಯಂ ಅಭಿನಯನ್ ತದ್ಗುಣತಯ. ಯಾರು ಆತ್ಮ ಏನಾಕ್ಕನವ? ಶಾಸ್ತ್ರ ಹೇಳ್ತಾರೆ ಮಹಾಮೋಹಗ್ರಹ ಗ್ರಸಿತ. ಮೋಹವೆಂಬ ಮಸಳಿಯಲ್ಲಿ ಸಿಕ್ಕು ಗಲಿತ ಅಂದ್ರೆ ಎಲ್ಲ ಮುಗ್ದದ, ಗಲನ ಆಗ್ಯಾನ. ಹೌದಾ? ಗಲನ ಆಗ್ಯಾನ. ಹೆಂಗೆ ಸಕ್ಕರೆ ನೀರು ಹಾಕಿದ್ರೆ ಗಲನ ಹಾಕ್ತದೆ, ಹಂಗೆ ಇವ ಆತ್ಮ ಚೇತನ ಆನಂದ ಇವನ್ನೆಲ್ಲ ಹೋಗ್ಯಾವ. ಈಗ ಅದರಂಗೆ ಆಗ್ಯಾನ. ಜಡ ದುಃಖ ರೂಪ ಗಲಿತ ಆಗ್ಯಾನ. ಈಗ ನಾ ಏನು ಇರ್ತೀನಿ ರೀ, ಸಾಯ್ತೀನಿ ರೀ ಅಂತ, ನನಗೇನು ಸುಖ ಅಂತ, ನಾ ಏನು ಅರಿತೀನಿ ಅಂತ ಗಲಿತ ಆಗ್ಯದ್ರಿ. ಹೆಂಗೆ ಒಯ್ದು ಹೆಣ ನೀರಾಗ ಉಬ್ಬಿ ಆಗ್ತಾವಲ್ಲ ಅವು, ಹಾಗೆ ಇದನ್ನು ಕೂಡ ಏನಪ್ಪ ಅಂದ್ರೆ ಸಕ್ಕರೆ ನೀರಾಗಿ ಹೆಂಗೆ ತದ್ವತ್ತು ಆಗ್ಯದಲ್ಲ, ಹಾಗೆ ಇವನು ಅಸಜ್ಜಡ ದುಃಖ ರೂಪನೇ ಆಗ್ಯಾನ. ನಾನು ಇರುವುದಿಲ್ಲ, ನಾನು ಅರಿಯುವುದಿಲ್ಲ, ನಾನು ಸುಖಿ ಇಲ್ಲ, ನಾ ಹುಟ್ಟೀನಿ, ಮಿಷ್ಟದಿಂದ ಹೋಗ್ತೀನಿ. ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಪರಿಚ್ಛಿನ್ನ ಭಾವಗಳು ಅವನಲ್ಲಿ ಪ್ರವೃತ್ತಿ ಆಗ್ಯಾವ. ಗ್ರಸಿತ ನುಂಗಿದ, ನುಂಗುದ ಅಷ್ಟೇ ಅಲ್ಲ, ಮತ್ತು ಗಲಿತ ಏನದು? ಅಜ್ಞಾನವೆಂಬ ಮೊಸಳೆಯನ್ನು ಕೂಡಿಕೊಂಡವ ಗ್ರಸಿತ ಆಗಿರತಕ್ಕಂಥವ ಏನಾಗ್ಯಾನ? ಅದರಂಗೆ ಆಗ್ಯಾನ, ನೀರಿನಂಗೆ ಆಗ್ಯದ ಸಕ್ಕರೆ, ಗಲಿತ ಆಗ್ಯದ. ಹೌದಲ್ಲ? ಗಲಿತ ಆತ್ಮಾವಗಮನೋ ಧಿಯೋ ನಾನಾವಸ್ಥಾ ಸ್ವಯಂ ಅಭಿನಯನ್. ಅವ ಆಗಿ ನೀರಿನಂಗೆ ಹೆಂಗೆ ಸಕ್ಕರೆ ಹಾಕದ, ಹಿಂಗೆ ಇವನು ಗುಣದಂಗೆ ಆಗಿ ಅವು ತದ್ಗುಣತಯ. ಸತ್ವ ಇದ್ದಿದ್ರೆ ಸತ್ವದಂಗೆ ವರ್ತನೆ ಮಾಡ್ತಾನೆ, ರಜಾ ಇದ್ರೆ ಚಂಚಲನೆ ಇರ್ತಾನೆ, ತಮ ಅಂದ್ರೆ ತಿಳಿಯಂಗಿಲ್ಲ ಅಂತಾನೆ. ಯಾಕೆ? ಅವು ಅದ್ರದ ನಮ್ಮದಲ್ಲ. ಆತ್ಮನು ಸದಾ ಸ್ವಯಂ ಪ್ರಕಾಶವಾಗಿದ್ದರು. ಸತ್ವಗುಣದಲ್ಲಿ ಕಿಂಚಿತ್ ಅರಿಯುತ್ತೇನೆ, ರಜಗುಣದಲ್ಲಿ ಏನು ಪಾಪವರ ಅರಿಯಂಗಿಲ್ಲ, ತಮಗುಣದ ನಾನು ತಿಳಿಯಂಗಿಲ್ಲ ಅಂತ ಇವೇನದಾವ, ತಿಳಿತೇನೆ, ಸ್ವಲ್ಪ ತಿಳಿತೀನಿ, ತಿಳಿಯಂಗಿಲ್ಲ. ಇವೆಲ್ಲ ಗುಣತಯ ಅಭಿನಯ.
ಆ ಗುಣ ಹೆಂಗದ ಹಂಗೆ ಅಭಿನಯ ಮಾಡ್ತಾನೆ. ರಾಮನ ಪಾಠ ಹಾಕಿದವ ರಾಮನಂಗೆ, ರಾವಣನ ಪಾಠ ಅಭಿನಯ ಮಾಡ್ಯಾನ ರಾವಣನಂಗೆ, ಸೀತಾ ಪಾಠ ಮಾಡ್ಯಾನ ಸೀತಾನಂಗೆ. 3 ಮಂದಿ ಗಂಡು ಮಕ್ಕಳೇ ಅದಾವೆ. ಸೀತಾ ಪಾಠ ಹಾಕಿದವ ಮೀಸಿ ಇಟ್ಟರೆ ನಡೀತದೆ ರೀ, ಇಲ್ಲ ಹಾಂ ಆಯ್ತು ನಡೆಯಂಗಿಲ್ಲ. ರಾವಣನ ಪಾಠ ಹಾಕಿದವ ಮೀಸಿನೇ ಬಿಡ್ಬೇಕು. ಯಾಕೆ ಅಭಿನಯ ಅನ್ನೋದು ಹಂಗೆ ಅಭಿನಯ ಮಾಡೋ ಪಾಠ ತಕ್ಕ ಅಭಿನಯ ಮಾಡಬೇಕು. ಈಗ ಹಂಗೆ ಮಾಡಿದ್ರೆ ಮನಸ್ಸು ಅಂತ, ಇಲ್ಲಾಂದ್ರೆ ಏನು ಸುಮಾರು ಅಂತ. ಅದಕ್ಕಂತಾರೆ ಅವರು ಅಭಿನಯನ್. ಅವ ಯಾವ ದೇಹದಲ್ಲಿ ಹೋಗ್ತಾನೆ, ಯಾವ ಗುಣದಿಂದ ಕೂಡಿಕೊಂಡಿರ್ತಾನೆ ಅದರಂಗೆ. ಸತ್ವಗುಣ ಭಾಳ ಆನಂದ ಇರ್ತಾನೆ, ಚಂದ, ಭಾಳ ಶಾಂತ ಇರ್ತಾನೆ. ರಜೋಗುಣ ಚಂಚಲ ಇರ್ತಾನೆ. ನನಗೆ ಆರಾಮಿಲ್ಲ ರೀ, ನನ್ನ ಮನಸ್ಸು ಬರೋಬರಿ ನಂಗೆ ತಿಳಿಯಂಗಿಲ್ಲ ರೀ. ಇವ ಸದಾ ಅಮಲತರ ಜ್ಯೋತಿ ಅದ. ನೀವು ಇಂಥ ಜ್ಯೋತಿ ಇದ್ದರೂ ಗುಣದಿಂದ ಕೂಡಿಕೊಂಡು ಏನಾಗ್ತಾನಂದ್ರೆ ಭಿನ್ನ ಭಿನ್ನ ಏಕಾಭಿನಯ ಪಾತ್ರ ಅಂತ ಇರ್ತಾವಲ್ರಿ. ಗಂಡಸಾಗಿ ಅವನೇ ಮಾತಾಡ್ತಾನೆ, ಹೆಣ್ಮಗಳಿಗೆ ಅವನೇ ಮಾತಾಡ್ತಾನೆ, ರಾಜನ ಅವನೇ ಆಗ್ತಾನೆ, ದೂತನವ ಅಂತ ಎರಡೂ ಆಗ್ತಾನೆ ರಾಜ. ಹಂಗೆ ಈ ಆತ್ಮ ಅಭಿನಯನೇ. ಗುಣದಲ್ಲಿ ಕೂಡು ಸಾತ್ವಿಕನಾಗಿ, ರಜದಲ್ಲಿ ಕೂಡಿ ಚಂಚಲನಾಗಿ, ತಮ್ಮ ಗುಣದಲ್ಲಿ ಕೂಡಿ ಏನು ಗೊತ್ತಿಲ್ಲವಾಗಿ ವ್ಯವಹಾರ ಇವನೇ ವ್ಯವಹಾರ ಮಾಡ್ತಾನೆ, ಆತ್ಮನೇ ವ್ಯವಹಾರ ಮಾಡ್ತಾನೆ. ಯಾರು? ಕುಮತಿ ಕುತ್ಸಿತ ಗತಿ. ಕುಮತಿ ಬುದ್ಧಿ ಇಲ್ಲವ ಕುತ್ಸಿತ ಗತಿ ಹೋಗ್ತಾನೆ. ಅವೆಲ್ಲ ಕುತ್ಸಿತ ಅದಾವ. ಗತಿ ಜ್ಞಾನಿ, ಸಂಸ್ಕೃತ ಗತಿರ್ಜ್ಞಾನಿ. ಗತಿ ಅಂದರೆ ಜ್ಞಾನ. ಹಂಗೆ ಭಿನ್ನ ಭಿನ್ನ ಜ್ಞಾನದಲ್ಲಿ ವ್ಯವಹಾರ ಮಾಡ್ತಾನೆ. ಅಂದರೆ ತಮ್ಮ ಗುಣದಲ್ಲಿ ತಿಳಿಯಂಗಿಲ್ಲ, ರಜೋಗುಣದಲ್ಲಿ ಸಿಟ್ಟು, ಸತ್ವಗುಣದಲ್ಲಿ ಶಾಂತಿ, ಹೀಗೆ ಆತ್ಮ ವ್ಯವಹಾರ ಮಾಡ್ತಾನೆ ಅವರಂತ. ಸ್ವಯಂ ಅಭಿನಯನ್, ತಾನೇ ಅನಂತ ಪಾತ್ರ, ಏಕಪಾತ್ರ ಅಭಿನಯ ಅಂತಾರಲ್ಲ, ಹಂಗೆ ಅವನೇ ಅಭಿನಯನ. ಯಾಕೆ? ತದ್ಗುಣತಯ, ಸತ್ವ ರಜ ತಮ, ಆ ಗುಣಗಳಿಂದ. ಯಾಕೆ? ಅದು ಮಹಾಮೋಹ. ಹಂಗೆ ಮಾಡಿಸ್ತದ ರೀ, ಹಂಗೆ ಮಾಡಿಸ್ತೀರಿ ಅಂತೇಳಿ ಅವ್ನು ಕೊಡಂಗೆ ಮಾಡಬಂದ್ರಿ. ಗೊತ್ತಿತ್ತು ರೀ ಅವ ಬರೋಬ್ಬರಿ ಮನುಷ್ಯ, ಹಂಗೆ ಕೊಡಂಗೆ ಮಾಡಿ ಅವ್ನು ನೋಡಿದ್ರೆ ಕೊಡಂಗೆ ಐತಿರಿ ನನಗೆ ಅಂತಿರ್ತಾರೆ. ಯಾಕೆ? ಹಂಗೆ ಆಗ್ತದೆ ಅಂತ. ಆ ಮೋಹ ಮಾಯ ಆ ಗುಣದಂಗೆ ಆಗಂಗೆ ಮಾಡ್ತದ್ರೆ ಅದ್ರ ಮೋಹನೇ ಹಂಗೆ ಅದು, ಮಾಯನೇ ಹಂಗೆ ಅದು. ಅದಕ್ಕೆ ಮಾಯ ಅಂತ. ಆ ಮಹಾಮೋಹದಿಂದ ಏನಪ್ಪ ಅಂತ ಕೇಳಿದರೆ ಅದು ಆ ಮೋಹದ ಮಾಯದ ಗುಣಗಳಲ್ಲಿ ಮೋಹಿತನಾಗಿ ತದ್ಗುಣತಯ, ಆ ಗುಣಗಳಿಂದ ಏನಪ್ಪ ಅಂದ್ರೆ ಧಿಯೋ ನಾನಾ ಅವಸ್ಥಾ, ಈ ಬುದ್ಧಿಯ ಅನಂತ ಅವಸ್ಥೆಗಳು, ಕ್ರೋಧದಲ್ಲಿ, ಕಾಮದಲ್ಲಿ, ಏನಪ್ಪ ಅಂದ್ರೆ ಸತ್ವಗುಣದಲ್ಲಿ, ರಜೋಗುಣ, ಹೀಗೆಲ್ಲ ನಾನಾ ಅವಸ್ಥಾ ಆಗಿ ಏನಾಯ್ತು ರೀ? ಅಪಾರೇ ಸಂಸಾರೇ ವಿಷಯ ವಿಷಪೂರೇ ಜಲನಿಧವು. ಹೆಂಗೆ ಈ ಸಂಸಾರ ಹೆಂಗದ? ಅಪಾರ ಅದ, ಅಪಾರ ಸಂಸಾರ ಸಮುದ್ರ ಮಧ್ಯೆ. ಯಾರ ಇದರ ಪಾರ ದಂಡಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಸಂಸಾರ ಅಪಾರತೆ. ಯಾಕಂದ್ರೆ ಎಂದು ಹುಟ್ಟಿದೆವು ಅನ್ನೋದು ಗೊತ್ತಿಲ್ಲ ರೀ, ಎಂದು ಮುಗಿತದ ಹುಟ್ಟೋದು ಸಾವುದು ಇದು ಗೊತ್ತಿಲ್ಲ ನಮಗೆ. ಹಿಂಗೆ ಚಕ್ರಾರ ಪಂಕ್ತಿ ಮತ್ತು ಹಂಗೆ ತಿರುಗುತ್ತದೆ ಕೆಳಗೆ ಮ್ಯಾಲ. ಇದು ಅಪಾರೇ ಸಂಸಾರಿ. ಮತ್ತು ಹೆಂಗದ? ಇದು ಸಂಸಾರ ಸಮುದ್ರದ ನೀರೇ ವಿಷಯ ವಿಷಪೂರೇ ಜಲನಿಧವು. ಎಲ್ಲೇನದ? ಶಬ್ದ ಸ್ಪರ್ಶ ರೂಪ ರಸ, ಇದೇ ನೀರು. ಎಟ್ಟ ಅನಂತ ನಾಮ, ಅನಂತ ರೂಪ. ಹೌದಾ? ಇದೆಲ್ಲ ಅನಂತದ. ಇದು ಸಂಸಾರ ಸಮುದ್ರ. ಇದು ಸಂಸಾರವೆಂಬ ಜಲನಿಧಿ. ಇದು ಸಮುದ್ರ ಸಮುದ್ರ ಜಲನಿಧಿ. ಇಲ್ಲಿ ನೀರೇನ್ರಿ? ಶಬ್ದ ಸ್ಪರ್ಶ ರೂಪಸ ಗಂಧಾದಿ ಅನಂತ ರೂಪ, ಅನಂತ ಶಬ್ದ, ಅನಂತ ಏನಪ್ಪ ಅಂದ್ರೆ ಇವೆಲ್ಲ ಅದ. ಇವಕ್ಕೇನಿಲ್ಲ, ಇದಕ್ಕೆ ಮುಗೀತು ಅನ್ನೋದಿಲ್ಲ. ಹೇಳ್ತಾರೆ ಅವು ಸಂಸಾರ ಹೇಗೆ ವಿಷಯ ವಿಷಪೂರೇ. ಅದು ಮತ್ತೊಂದು ದೃಷ್ಟ ಹೆಚ್ಚಿಕೊಟ್ಟರು. ವಿಷಕ್ಕೆ ಸಮಾನವಾದ ವಿಷಯಗಳು.
ವಿಷಾತ್ ವಿಷಕ್ಕಿಂ ಶಂಕರಾಚಾರ್ಯರು ವಿಷಾತ್ ವಿಷಕ್ಕಿಂ ವಿಷಕ್ಕಿಂತಲೂ ಹೆಚ್ಚಿನವಾದ ವಿಷಯ ಯಾವುದು? ವಿಷಯ ಸಮಸ್ತ ವಿಷಯಗಳೇ ಅವು ವಿಷ ಕುಡಿದವನಿಗೆ ಸಾಯ್ತಾವೆ, ಅಷ್ಟೇ ಸಾಯ್ತವೆ, ಎಲ್ಲ ಸಾಯಂಗಿಲ್ಲ. ಈ ವಿಷಯಗಳು ಹಿಂಗೆ ಅದಾವ, ಯಾರನ್ನು ಬಿಟ್ಟಿಲ್ಲ ಇವು ಅಂತವು. ಅದಕ್ಕೆ ವಿಷಾತ್ ವಿಷಕ್ಯಂ ವಿಷಯ ಸಮಸ್ತ. ಶಬ್ದಕ್ಕೆ, ರೂಪಕ್ಕೆ, ರಸಕ್ಕೆ, ಗಂಧಕ್ಕೆ ಎಷ್ಟೋ ಜೀವಿಗಳು ಸಾಯ್ತವೆ. ಅದಕ್ಕಂತಾರೆ ಅವರು ವಿಷಯ ವಿಷಪೂರೇ. ಜಲನಿಧಿ, ಜಲನಿಧಿ ಅಂದರೆ ಒಂದಾಗೋದು, ಎಲ್ಲಿ ನೀರು ಒತ್ತಟ್ಟಿ ಬರೋದಕ್ಕೆ ಜಲನಿಧಿ ಅಂತ. ಹಾಗೆ ಏನಪ್ಪ ಅಂತಂದ್ರೆ ಇದು ವಿಷಯ, ಇದು ಸಮಸ್ತ ವಿಷಯಗಳು ಇವು ಹೆಂಗದವ ಅಂದ್ರೆ ಸಮುದ್ರದಾಗ ನೀರು ಹೆಂಗೆ ಅಳ್ಯಾಕೆ ಬರೋಂಗಿಲ್ಲ, ಹಿಂಗೂ ಗುಂಬನೂ ಉದ್ದನೂ ಅಳ್ಯಾಕೆ ಬರೋಂಗಿಲ್ಲ. ಹಾಗೆ ವಿಷಯ ಇದೇನಪ್ಪ ಸಮುದ್ರ ಅದ, ಇದರದ ಆಳ ಅಂತ ಇದು ಯಾರಿಗೆ ಅಳ್ಯಾಕೆ ಬರೋಂಗಿಲ್ಲ ಅಂತ ಅಂತಾರೆ ಅವರು. ಹೆಂಗೆ ಸಮುದ್ರದಾಗ ಈಸಾಕ್ ಬರಲಾರ್ದವ ಬಿದ್ದ ಅಂದರೆ ಮುಳುಗಿ ಹೇಳ್ತಾನೆ ಚೀರ್ತಾನೆ, ಕೈ ಮಾಡ್ತಾನೆ, ಸತ್ತು ಹೋಗ್ತಾನೆ. ಮತ್ತೆ ಯಾರಿಲ್ಲ, ಚೀರಾಡ್ತಾನೆ, ಒದರಾಡ್ತಾನೆ, ಮೇಲೆ ಹೇಳ್ತಾನೆ, ಮುಳುಗ್ತಾನೆ, ಹೇಳ್ತಾನೆ, ಬಡ್ದಾಡ್ತಾನೆ, ಹೊರತು ಕಡೆಗೆ ಏನು ಮಾಡ್ತಾನೆ, ಹೋಗ್ತಾನೆ. ಹಾಗೇನಪ್ಪ ನಿಮಜ್ಜ ಉನ್ಮಜ್ಜ ಅಯಂ ಜೀವ. ಏನಪ್ಪ ಯಾರು ಕುಮತಿ ಕುತ್ಸಿತಗತಿ ಏನು ಮಾಡ್ತಾನೆ, ಭ್ರಮತಿ. ಹಿಂಗೆ ಭ್ರಮ ಹುಚ್ಚಾಕ ಚೀರ್ತಾನೆ, ಬದುಕ್ತಾನೆ, ಸಾಯ್ತಾನೆ, ಮತ್ತೇನು ಮಾಡ್ತಾನೆ. ಹಾಗೆ ಈ ಜೀವನು ಕೂಡ ಈ ಶಬ್ದ ಸ್ಪರ್ಶ ರೂಪಸ ಪಂಚ ವಿಷಯಗಳೆಂಬ ಸಮುದ್ರದಲ್ಲಿ ಇವ ಶಿಕ್ ಏನಪ್ಪ ಅಂದ್ರೆ ಏನಪ್ಪ ಭ್ರಮ ಹಾಕ್ತಾನೆ. ಯಾರು ಕುತ್ಸಿತ ಗತಿ ಕುಮತಿ. ಯಾವ ಬುದ್ಧಿ ಕುಮತಿ ಅದನ್ನು ಅವ ಕುತ್ಸಿತ ಗತಿ ಇರ್ತಾನೆ, ಅಲ್ಲದರಲ್ಲಿ ವ್ಯವಹಾರ ಮಾಡ್ತಾನೆ. ಗತಿ ಜ್ಞಾನನೂ ಅದ, ಗತಿ ಮಾರ್ಗನೂ ಅದ. ಯಾವನಿಗೆ ಬುದ್ಧಿ ಸರಿ ಇಲ್ಲ ಅವನಿಗೆ ತಿಳ್ಕೊತಾನೂ ತಪ್ಪ, ದಾರಿ ಹಿಡಿತಾನೂ ತಪ್ಪೆ. ತಪ್ಪು ತಿಳ್ಕೊಂಡು ತಪ್ಪು ದಾರಿ ಹಿಡಿತಾನೆ ಅವನು. ಅದಕ್ಕೆ ಕುತ್ಸಿತ ಮತಿ ಕುಮತಿ ಏನಪ್ಪ ಅಂದರೆ ಏನು ಮಾಡ್ತಾನೆ, ಭ್ರಮತಿ. ಜನ್ಮ ಮರಣ ರೂಪ ಸಂಸಾರದಲ್ಲಿ ಅಥವಾ 84 ಲಕ್ಷ ಯೋನಿಗಳಲ್ಲಿ ಹಿಂಗೆ ಏನಪ್ಪ ತನ್ನ ಪುಣ್ಯ ಪಾಪ ಕರ್ಮಾನುಸಾರವಾಗಿ ಹಾಗೆ ತಿರ್ಕೋತೆ ಇರ್ತಾನೆ. ಅವರು ಟೀಕಾಕಾರರು ಬಹಳ ಸುಂದರವಾಗಿ ಪ್ರತಿಯೊಂದು ಶಬ್ದಕ್ಕೆ ಬರೀತಾರೆ. ಮಹಾಮೋಹ ಗ್ರಾಸ ಗ್ರಸನ ಗಲಿತ ಆತ್ಮಾವಗಮನ. ನೋಡಿ, ಮೋಹದಿಂದ ಗ್ರಸಿತನಾಗಿ ಗಲಿತನಾಗಿ ಏನಪ್ಪ ಗಲಿತ ಅದರಂಗೆ ಹೆಂಗೆ ಸಕ್ಕರೆ ಗಲಿತಾಗಿ ಅದರಂಗೆ ಹಾಕೋದು ನೀರಿನಂಗೆ, ಇವನು ಹಾಗೆ ಮೋಹದೊಳಗೆ ಅದರಂಗೆ ಆಗ್ಯಾನ. ಅದಕ್ಕೆ ಶಾಸ್ತ್ರ ಮಣ್ಣು ಪ್ರಾಣವೇ ಪ್ರಾಣವಾಗಿ, ಹೊನ್ನು ಪ್ರಾಣವೇ ಪ್ರಾಣವಾಗಿ ಅಂತ ಶರಣರು ಹೇಳಿದ್ರು. ಅದ ಹೆಣ್ಣಂದರೆ ಮಣ್ಣಂದರೆ ಮತ್ತೇನು ಗಲಿತಾಗ್ಯಾನ ಹಂಗೆ ಏನಪ್ಪ ಅಂದ್ರೆ ಜೀವನು ಗಲಿತನಾಗಿ ಇವ ದುಃಖ ಆಗ್ತಾನೆ. ಮಹಾಂಚಾಸೌ ಮೋಹಶ್ಚ ಮಹಾಮೋಹ. ಮಹಾಮೋಹ ಅಂದ್ರೇನು? ಅದಕ್ಕಿಂತ ದೊಡ್ಡ ಇಲ್ಲದ ಮೋಹ. ಎಲೆಗೆ ದೊಡ್ಡದಂತೆಲ್ಲ ಕಟ್ಟು ಕಡೆ ಮೋಹ ಇದೆ. ಇದಕ್ಕಿಂತ ಹೆಚ್ಚಿಗೆ ಮಮತ್ವ ಬುದ್ಧಿ ಮತ್ತೆ ಎಲ್ಲಿ ಇಲ್ಲ. ಅದಕ್ಕೆ ಅವು ದೃಢ ತರ ಅವಿವೇಕ. ಅದು ಎಷ್ಟು ಚಂದ ಬರೀತಾರೆ. ದೃಢತರ ಅವಿವೇಕ. ಒಂದಿಟ್ಟು ಎತ್ತೆರಡು ಕಲ್ಲಿರ್ತಾವೆ, ಒಂದು ಎತ್ತಲಾರ ಕಲ್ಲಿರ್ತಾವೆ. ಅವೇನು ಮಾಡ್ತಾವೆ, ಒಂದು ದೃಢತರ, ಒಂದು ಎತ್ತೆರಡು ಕಲ್ಲಿರ್ತಾವೆ. ಇದು ಮೋಹ ಹೆಂಗದ, ಇದು ಎತ್ತಲಾರ ಕಲ್ಲದ. ತಲೆ ಬಡ್ಕೊಂಡು ಅಲ್ಲೇ ನೀವು ಸಾಯ್ಬೇಕು, ಖರೆ ಅದೇನು ಅಳಿಗಾಡಂಗಿಲ್ಲ, ಕಲೆ ಹಂಗೆ ಮಹಾಮೋಹ ದೃಢತರ. ಈ ಮೋಹ ಅಂದರೆ ಅವಿವೇಕ. ಅದೇ ವಿಚಾರ ಮಾಡೋಕ್ಕೆ ಬರೋಂಗಿಲ್ಲ. ಮೋಹ ವಿವೇಕನೇ ಮಾಡೋಂಗಿಲ್ಲ, ಅಲ್ಲಿ ವಿಚಾರಣೆ ಮಾಡೋಂಗಿಲ್ಲ. ಅದಕ್ಕೆ ದೃಢತರ ಅವಿವೇಕ ಏನು ಬಿಲ್ಕುಲ್ ಅವಿಚಾರಣೀಯ ಆಗಿರ್ತಕ್ಕಂಥ ಸ ಏವ ಗ್ರಾಹ. ಆ ಮೋಹವೇ ಒಂದು ಮಸುಳಿ ಏನು ಮಾಡ್ತದೆ, ಹಿಡಿತದೆ. ಅದು ಕೆಲಸ ಅದೇ.
ಯಾರು ಮೋಹ ಮಾಡ್ಯಾರ ಅವ್ರಿಗೆ ಹಿಡಿತಾನೆ. ಈ ರೂಪ ಶಬ್ದ ಹಿಡ್ಕೊಂಡ್ಬಿಡ್ತಾವೆ. ಚಿಕಟಪಟ್ಟಿ ಅಲ್ಲಿ ಹಾದಿ ಸತ್ಯ, ಚಿಕಟಪಟ್ಟಿ ಮೇಲೆ ಸುಮ್ಮನೆ ದೂರ ಇರ್ಬೇಕು. ನೀ ಅಲ್ಲಿ ಹಾದಿ ಒದ್ದಾಡಿ ಸಾಯಿಗೆ ಮುಗಿತದೆ. ಅವು ಮೋಹ ಹೆಂಗದ, ಚಿಕಟಪಟ್ಟಿ ಇದ್ದಂಗೆ ಅದ. ಚಿಕಟಪಟ್ಟಿ ಸುತ್ತ ಇರ್ಬೇಕು. ಅಲ್ಲಿ ಕಾಲಿಟ್ಟು ನಮ ಶಿವಾಯ ಮುಗಿತೀನಿ ಕತೆ. ಹಾಗೆ ಮೋಹ ಏನಪ್ಪ ಅಂದ್ರೆ ಇದು ಹಿಡ್ಕೋತದೆ. ಆ ಗ್ರಹ ಮಕರ ತಸ್ಯ ಗ್ರಸನಂ, ಅದು ಮಹಾ ಏನು ಮಾಡ್ತಾರೆ, ಹಿಡ್ಕೋತದೆ, ನುಂಗುತ್ತದೆ. ಹಿಡ್ಕೊಳ್ಳೋದು ಬೇರೆ, ನುಂಗೋದು ಬೇರೆ. ನುಂಗುತ್ತದೆ ಅಂದ್ರೆ ನೀನು ಜೀವ ಸಹಿತ ನುಂಗ್ತಾವೆ ನೋಡು. ಹಲ್ಲಿ ಒಂದು ದೊಡ್ಡ ಹಲ್ಲಿ ಸಣ್ಣ ಹಲ್ಲಿ ನುಂಗ್ತಾವೆ, ನುಂಗಿ ಬಿಡ್ತಾವೆ. ಅದು ಆಶ್ಚರ್ಯ. ಈ ಮೊಸಳೆ ಉಳ್ಕೋಕೆ ನುಂಗ್ತಾವೆ, ಕೊಂದಂಗೆ ಹಂಗೆ ನಿನಗೆ ಪೂರಾ ನುಂಗ್ತಾವೆ. ನೀನು ನಂಬಿದ ವಸ್ತುಗಳು ಎಲ್ಲ ಕೂಡ ಹೋಗೋದು. ಅಹಂ ಮಮ ಎರಡು ನುಂಗೋದೇನು ಮಾಡ್ತಾರೆ, ಅಜ್ಞಾನ ಅಹಂಕಾರ ಮಮಕಾರ ಸಹಿತವಾಗಿ ನಿನ್ನ ಒಯ್ದು ಪೂರ ನುಂಗುತ್ತದೆ. ಮೊಸಳೆ ಹಂಗೆ ಜೀವ ಸಹಿತ ಪ್ರಾಣಿಗಳನ್ನು ನುಂಗುತ್ತದಲ್ಲ, ಹಂಗೆ ನಿನ್ನ ಮಮ ನಿನ್ನ ಅಹಂ ಅವೆರಡೂ ಕೂಡ ನುಂಗಿಬಿಡ್ತವೆ. ಅದು ಕೇಳೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರಪ್ಪ ಅಂದ್ರೆ ಇದು ಗ್ರಸನ ಕಾಲಿನ ಅಂಥದ್ದು. ಗಲಿತಂ ನಷ್ಟಂ, ಒಳಗೆ ಹೋದ ಮೇಲೆ ಏನಾಗ್ತದೆ, ಸ್ವಲ್ಪ ಡೈಜೆಸ್ಟ್ ಆಗ್ತದೆ. ಅದು ಆಗ್ತದಲ್ರಿ, ಡೈಜೆಸ್ಟ್ ಆಗ್ತದೆ. ಅವು ಭಾಳ ಇರ್ತಾವಂತೆ. ದೊಡ್ಡ ಹಾವ ಸಣ್ಣ ಹಾವಿ ನುಗ್ತಾವಂತ ರೀ. ದೊಡ್ಡ ಸರ್ಪ ಇರಪ್ಪ ಅಂದ್ರೆ ಅವು ಹಾವುಗಳು, ಅವು ಯಾವ ಹಾವು ಅಂತಾರಲ್ಲ, ಅಜಗರ ನುಂಗ್ತಾವಂತೆ ಮನುಷ್ಯರಿಗೆ. ನುಂಗಿ ಮತ್ತು ಒಳಗೆ ಎಲೆ ಇರ್ತಾವಲ್ಲ ಹೆಂಗೆ, ಆ ಎಲೆಯನ್ನು ಕೂಡ ಕರಗಿಸ್ತಾವೆ. ಎಂಥ ಶಕ್ತಿ ಅದಕ್ಕೆ. ಅವು ಹೋಗಿ ಒಂದು ದೊಡ್ಡ ಗಿಡಕ್ಕೆ ಸುತ್ತ ಹಾಕಿದಂತ ಹಾಕಿ ಎಲ್ಲೋ ಕಟ ಮಾಡಿ ಮುರಿತಾವೆ ಒಳಗೆ. ಆಮೇಲೆ ನೋಡಿ, ಎಲುವನ್ನು ಕೂಡ ಏನಪ್ಪ ಅಂತಂದ್ರೆ ಭೂಮಿಯಾಗ ಉಳಿದ್ರೆ ವರ್ಷ 4 ವರ್ಷ ಬಿಟ್ಟರೆ ಮತ್ತೆ ಸಿಗ್ತಾವ. ಅದು ಹೆಂಗಿರ್ಬೇಕು ರೀ, ಆ ಎಲು ಸದ್ಯಕ್ಕೆ ಎಲ್ಲ ಇದಾಗ್ತಾವೆ ಅಂದ್ರೆ ಮಹಾಮೋಹ ಹಂಗೆ ಅದೇ. ಮಹಾಮೋಹ ಏನಪ್ಪ, ಗ್ರಸನ. ಇದು ಮೊಸಳಿ, ಇದೆಲ್ಲ ನಿನ್ನ ಅಹಮನು ನಿನ್ನ ಮಮನು ಎರಡೂ ಕೂಡ ಪೂರ ಖತಮ್ ಮಾಡ್ತದೆ. ಅದಕ್ಕೆ ಹೇಳ್ತಾರೆ ಅವರು ಶಾಸ್ತ್ರ, ಗಲಿತಂ ನಷ್ಟಂ ಆತ್ಮ ಅವಗಮನಂ ಆತ್ಮನಃ ಅವಗಮನಂ ಸಮ್ಯಕ್ ಜ್ಞಾನ ಯಶಸ್ಸಃ ಅನವಬುದ್ಧ್ಯಮಾನತಾಯಾಶ್ಚ. ಯಾರು ಆತ್ಮನನ್ನು ಅನವಬುದ್ಧ ಅಂದರೆ ತಿಳಿಯದೇ ಇರುವುದು, ಆತ್ಮನಿಗೆ ಯಾರು ತಿಳಿಯಂಗಿಲ್ಲ ಅಂಥವರಿಗೆ ಏನು ಮಾಡ್ತದೆ ಅಂದ್ರೆ ಅದು ಗ್ರಸನ ಮಾಡ್ತದೆ. ಅದಕ್ಕೆ ಮಹಾಮೋಹ ಅಂತ. ಮಹಾಮೋಹ ಅಂದರೆ ಏನು ರೀ, ಆತ್ಮನನ್ನು ಅರಿಯಲಾರದಂತೆ ಮಾಡಿಗೊಡುವುದು ಏನು ಶಕ್ತಿ ಅದ, ಅದಕ್ಕೆ ಮಹಾಮೋಹ ಅಂತಾರೆ. ಧಿಯಂ ಬುದ್ಧಿ ನಾನಾ ಅವಸ್ಥಾ ಬಹುವಿಧಾನ ಪರಿಣಾಮಯನ್. ಅವ ಏನಾಗ್ತದ ಹಂಗೆ ಅಜ್ಞಾನ ಆಯಿತು ಅಂದ್ರೆ ಏನಾಗ್ತಾನವ, ಬುದ್ಧಿ ನಾನಾ ಅವಸ್ಥಾ, ಭಿನ್ನ ವಿಚಾರಗಳು. ಒಮ್ಮೆ ನಿರ್ಣಯ ಮಾಡ್ತದೆ, ಒಮ್ಮೆ ನಿರ್ಣಯ ಮಾಡೋಂಗಿಲ್ಲ, ಒಮ್ಮೆ ಸಂಶಯ ಮಾಡ್ತದೆ. ಶುರು ಆಯ್ತು ಅದಕ್ಕೆ. ಮೋಹ ಆಯಿತು ಅಂದ್ರೆ ಹಂಗೆ ಆಯ್ತದೆ. ಕತ್ಲೆ ಆಯಿತು ಅಂದ್ರೆ ಇದನ್ನು ಹಂಗನೋ ಏನೋ ಹಾಮನೋ ಏನು ಜಲಧಾರನೋ ಇವೆಲ್ಲ ಶುರುವಾಗಿಬಿಡ್ತಾವೆ. ಅದು ಅಜ್ಞಾನ ಆಯ್ತು. ನಾನಾ ಅವಸ್ಥಾ ಬಹುವಿಧಾನ್ ಪರಿಣಾಮಾನ್, ನಾನಾ ಅವಸ್ಥೆಯನ್ನು ಭಿನ್ನ ರೂಪವಾಗಿ ತಿಳಿಯುವುದು. ಆಗೇನಪ್ಪ, ಅದು ಜಲಧಾರ ಅಂದ, ದಂಡ ಅಂದ, ಏನೇನು ಹಿಂಗೆ ಆಗ್ತಾವೆ. ಹೌದಾ, ಅದು ತದ್ಗುಣತಯ ತಸ್ಯ ಗುಣ, ಅದು ಮೋಹದಲ್ಲಿ ಅದಾವ. ಯಶಸ್ಸ ತದ್ಗುಣ, ಅದರ ಸ್ವಭಾವ ಅನ್ಯ ಪ್ರಕಾರವಾಗಿ ತೋರಿಸುವುದು ಸ್ವಭಾವ. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಕೆಲಸ ಏನು, ವಿಕ್ಷೇಪ ಶಕ್ತಿ ಅದರ ಸ್ವಭಾವದ ಭಿನ್ನವಾಗಿ ಕಲ್ಪನೆಯನ್ನು ಮಾಡಿಸುವುದು. ಜಲಧಾರವೋ, ಹಗ್ಗವೋ, ಹಾವೋ, ಭೂಛಿದ್ರವೋ ಇದು ಅದು ಮಾಡ್ತದೆ, ಹಂಗೆ ಮಾಡಿಸ್ತದೆ. ಅದ್ರ ಸ್ವಭಾವ ಅದಕ್ಕೆ ತದ್ಗುಣ ತದುಪತತೆಯ ಅಧೀನತೆಯ ಐತಿ. ಅದು ಬುದ್ಧಿ ಅಧೀನ ಆಗಿರತಕ್ಕಂಥ ಮನುಷ್ಯ
ಅಥವಾ ಮಹಾಮೋಹದ ಅಧೀನ ಆಗಿರ್ತಕ್ಕಂಥ ಮನುಷ್ಯ ಅದು ಉಪಾಧಿಯಿಂದ ಪ್ರತಿಬಿಂಬ ಪಕ್ಷಪಾತಿತ್ವಾತ್. ಯಾವಾಗಲೂ ಪ್ರತಿಬಿಂಬ ಪಕ್ಷಪಾತಿ ಇರ್ತಾರೆ. ಅದು ಹೆಂಗದ ಹಂಗೆ. ಉಪಾಧಿ ನೀರು ಸರಿ ಇತ್ತು ಚಂದ, ಸರಿ ಇರಲಿಲ್ಲ ಸರಿ ಇಲ್ಲ, ಚಂಚಲ ಇತ್ತು ಚಂಚಲ, ಉಪಾಧಿ ಆಗ್ತದೆ. ಅದಕ್ಕೆ ಬುದ್ಧಿ ಉಪಾಧಿಯಿಂದ ಭಿನ್ನ ಭಿನ್ನ ಅನ್ನಿಸ್ತದೆ ಯಾವುದು, ಹಾಗೆ ಗಾಪಿಗ್ಗ ಎಲ್ಲ. ಹಾಗೆ ಆತ್ಮನು ಕೂಡ ಬುದ್ಧಿ ಉಪಾಧಿ ಕೂಡ ಅಂದರೆ ಸುಖಿ ದುಃಖಿ ಇವೆಲ್ಲ ಅವನಲ್ಲಿ ತೋರ್ತಾವೆ. ಪರಂತು ಏನಪ್ಪ ಅಂದ್ರೆ ಹೇಳ್ತಾರೆ ಹೆಂಗೆ, ಪ್ರಸಿದ್ಧಂ ಹಿ ಜಲೆ ಚಲತಿ. ಪ್ರಸಿದ್ಧ ಆಗಿರ್ತಕ್ಕ ನಿಮಗೆಲ್ಲ ಪ್ರಸಿದ್ಧಿ ಅದ ಏನು, ಚಲತಿ ಪ್ರತಿಬಿಂಬ ನಡೆದಂಗೆ ಆಗ್ತದೆ, ಅಳಿಗಾಡ್ದಂಗೆ ಆಗ್ತದೆ. ಭಾಸಮಾನ ಸೂರ್ಯ ಪ್ರತಿಬಿಂಬೋಪಿ ಚಲತಿ. ಏನಪ್ಪ, ಚಂಚಲವಾದ ಜಲದಲ್ಲಿ ಬಿದ್ದ ಸೂರ್ಯನ ಪ್ರತಿಬಿಂಬವು ಹೇಗೆ ಚಲಿಸುತ್ತದೆ ಅಂತ ಅನ್ನಿಸ್ತದಲ್ಲ, ಅದು ಚಲಿಸೋದಿಲ್ಲ, ಅದು ಉಪಾಧಿಯಿಂದ ಹಂಗೆ ಅನ್ನಿಸ್ತದೆ. ಹಂಗೆ ಆತ್ಮನ ಕೂಡ ಈ ದೇಹ ಗೇಯಾದಿಗಳ ಉಪಾಧಿಯಿಂದ, ಇಂದ್ರಿಯಗಳ ಉಪಾಧಿಯಿಂದ, ಮನುಷ್ಯನ ಉಪಾಧಿಯಿಂದ ನಾನು ಅಂದನು ಮಂದನು ಹಿಂಗೆ ಅನ್ನಿಸ್ತದೆ. ಪರಂತು ಅದು ಅವನಿಗೆ ಸಂಬಂಧ ಇಲ್ಲ. ಅದಕ್ಕೆ ಹೇಳಿದರು ಸಮಾನಸ್ಸನ್ ಉಭವ ಲೋಕೆ ಅನು ಸಂಚರತಿ. ಬ್ರಹ್ಮಸೂತ್ರದಾಗ ಸಮಾನಸ್ಸನ್, ಸಮಾನ ಅಂದರೆ ಏನು ರೀ, ಮಾನ ಅಂದ್ರೆ ಬುದ್ಧಿ, ಬುದ್ಧಿಗೆ ಸಮಾನನಾಗಿ ಅಥವಾ ಅಂತಃಕರಣದೊಳಗೆ ನಾನು ಅಂತ ಹಿಂಗೆ ತಿಳ್ಕೊಂಡು ಹಂಗೆ ಏನಾಕ ಉಭವ ಲೋಕವು, ಉಭವ ಲೋಕ ಸ್ವರ್ಗ ನರಕ ಇಲ್ಲಿ ಸಂಚರತಿ ಇವ ತಿರುಗಾಡ್ತಾನೆ. ಅದಕ್ಕೆ ಅವು ಆ ಕರ್ಮಗಳು ಮಾಡಿದವನೇ ನಾನು, ನೋಡುವ ನಾನು, ಕೇಳಿದವ ನಾನು, ಪುಣ್ಯ ಪಾಪ ಮಾಡಿದವನ ನಾನು, ಅಂತಃಕರಣದ ಧರ್ಮವನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡು ಅವನೇನಕ್ಕನ ಸಂಚಾರ ಮಾಡ್ದಂಗೆ ಅನ್ನಿಸ್ತದೆ. ಇಲ್ಲ ಅವ ಹೇಗೆ ಏನಪ್ಪ ಅಂತಂದ್ರೆ ಚಂದ್ರ ಸೂರ್ಯ ಅಳಿಗಾಡಂಗಿಲ್ಲ, ಆ ನೀರಿನ ಚಂಚಲತ್ವ ಅದರಲ್ಲಿ ಹೆಂಗೆ ಆರೋಪದ, ಹಾಗೆ ಜನ್ಮ ಮರಣ ರಹಿತನಾದ ಆತ್ಮನಲ್ಲಿ ಏನಪ್ಪ ಅಂದ್ರೆ ಹುಟ್ಟು ಸಾವು ಸುಖ ದುಃಖ ಆರೋಪ ಮಾಡ್ತಾರೆ ಅಂದ್ರೆ ಅವರು. ಸದೀ ಸ್ವಪ್ನೋ ಭೂತ್ವ ಧ್ಯಾಯತೀವ ಲೀಲಾಯತೀವ. ಹಾಗೆ ಸ್ವಪ್ನದಲ್ಲಿ ಅನಂತ ಪ್ರಕಾರವಾಗಿ ಮನುಷ್ಯ ತೋರ್ತಾನಲ್ಲ, ಹಾಗೆ ಈ ಆತ್ಮನು ಕೂಡ ಇವನು ಸಂಚಾರ ಮಾಡಿದಂತೆ, ಹುಟ್ಟಿದಂತೆ, ಬೆಳೆದಂತೆ, ನಾಶ ಷಡ್ಭಾವ ವಿಕಾರಗಳಲ್ಲಿ ಇವ ತೋರ್ತಾನೆ, ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅಪಾರೇ ಅಂದರೆ ಅನವಧವು ಅಂದರೆ ಸೀಮರಹಿತವಾದ ವಿಷಪೂರೇ ಅಂದರೆ ವಿಷಯದಿಂದ ತುಂಬಿಕೊಂಡಿರುವ, ಅಂದರೆ ವಿಷಯ ಏವ ವಿಷಂ, ವಿಷಯವೇ ವಿಷವು ಅಂಥ ವಿಷಂ ವಿಷರೂಪವಾದ ವಿಷಯದ ಪೂರ. ಹೆಂಗೆ ಜಲದಿಂದ ಸಮುದ್ರ ಪೂರ್ಣ ಅದ, ಇದು ವಿಷರೂಪ ವಿಷಯದಿಂದ ಪೂರ್ಣವಾಗಿ ತುಂಬಿಕೊಂಡಿರುವ ಹೆಂಗೆ ಪೂರ ಬಂದದಂತಂದ್ರೆ ಹೊಳಿ ಬಂದದಂತಾರೆ, ಮಹಾಪೂರ ಬಂದದಂತಾರೆ. ಪೂರ ಅಂದರೆ ತುಂಬಿ ಬರುವುದು. ಹಾಗೆ ಈ ಸಂಸಾರ ಎಲ್ಲ ಶಬ್ದ ಸ್ಪರ್ಶಾದಿ ವಿಷಯದಿಂದ ಕೂಡಿಕೊಂಡು ಇದು ತುಂಬಿಕೊಂಡದು. ಇದು ಸಂಸಾರ ಅಂದರೆ ನಾಮ ರೂಪ ಇವೆಲ್ಲ ವಿಷಯದಿಂದ ಕೂಡಿಕೊಂಡದೆ. ಅದಕ್ಕೇನಪ್ಪ ಅಂತ ಕೇಳಿದರೆ ಅಲ್ಲಿ ಜಲನಿಧವು ಸಪ್ತಮಿ ಭಕ್ತಿ ವ್ಯಾಕರಣ ಹೋಗಬೇಕು ಗೋಕರ್ಣ. ತಸ್ಮಿನ್ ಜಲನಿಧವು ಸಂಸಾರ ರೂಪ ಸಮುದ್ರೇ ಸಪ್ತಮಿ ಏನಪ್ಪ ಸಮಾನಾಧಿಕರಣ ತ್ವಂ ಆರ್ಥಿಕ ಸಮಾನಾಧಿಕರಣ. ಹೌದು, ಯಾಕೆ ಹೇಳ್ಯಾರಪ್ಪ ಅಂತ ಕೇಳಿ, ಹೆಂಗೆ ಸಮುದ್ರದಾಗ ಮುಳುಗ್ತಾರ ಹಂಗೆ ಸಂಸಾರದಾಗ ಸಪ್ತಮಿ ವ್ಯಕ್ತಿ ಯಾಕೆ ಅದಕ್ಕೆ ಹೇಳ್ಯಾರ. ಯಾರಿಗೆ ಕುಮತಿ ಕುತ್ಸಿತ ಅಬ್ರಹ್ಮಗಾಮಿನಿ ಮತಿ ಬುದ್ಧಿ. ಕುತ್ಸಿತ ಮತಿ ಅಂದರೆ ಏನು ರೀ, ಬ್ರಹ್ಮ ವಿರುದ್ಧ ಅಸ್ಥಿಭಾತಿ ಬಿಟ್ಟು ನಾಮರೂಪದಲ್ಲಿ ಹೋಗ್ಯದಲ್ಲ, ಇದು ಕುಮತಿ. ಅಸ್ಥಿಭಾತಿ ಪ್ರಿಯ ಬುದ್ಧಿ ಇಲ್ಲ, ನಾಮ ರೂಪ. ಅದಕ್ಕೆ ಕುಮತಿ ಕುತ್ಸಿತ ಅಬ್ರಹ್ಮಗಾಮಿನಿ, ಬ್ರಹ್ಮ ಅಲ್ಲದ್ದರಲ್ಲಿ ಅಂದರೆ ಅಸತ್ತು ಜಡ ದುಃಖ ಖಂಡಿತದಲ್ಲಿ ಯಾರ ಮತಿ ಬುದ್ಧಿ ಅದ ಅವ ಕುಮತಿ. ಕುಮತಿ ಅಂದರೆ ನಾಮರೂಪ ಬುದ್ಧಿ ಉಳ್ಳವ ಕುಮತಿ. ಅತಏವ ಕುತ್ಸಿತ ಗತಿ. ಹೌದಾ, ಅದಕ್ಕೆ ಹಾವ ಬುದ್ಧಿ ಆಗ್ಯದಂತೆ ಓಡಕತ್ತಾನೆ. ಹೌದಲ್ಲ, ಹಾಗೆ ಯಾವನಿಗೆ ನಾಮರೂಪ ಬುದ್ಧಿ ಬರ್ತದ
ಅಸ್ಥಿಭಾತಿ ಪ್ರಿಯನ್ನು ಓಡ್ತಾನವ. ಕುಮತಿ ಅದಾನವ, ಅದಕ್ಕೆ ಕುತ್ಸಿತ ಗತಿ ಅದಾನವ. ಕುತ್ಸ ನಿಂದಿತ ಗತಿ. ಸತ್ಯವನ್ನು ಬಿಟ್ಟು ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಅಸ್ಥಿಭಾತಿ ಪ್ರಿಯವನ್ನು ಬಿಟ್ಟು ನಾಮರೂಪದ ಬೆನ್ನು ಹತ್ತಿರುವನು ಅವ ಕುಮತಿ. ಬ್ರಹ್ಮವನ್ನು ಮರೆತವನು ಕುಮತಿ. ಸಂಸಾರ ಬೆನ್ನು ಹತ್ತಿರವನು ಕುತ್ಸಿತ ಗತಿ. ಅದನ್ನು ಮರೆತ ಇದರಾಗ ಬೆರೆತ. ಹಾಗೆ ಮರೆತ ಅವ ತಿಳ್ಕೊಂಡ ಗತಿ ಆಯ್ತವನಿಗೆ. ಹಾಗೆ ಯಾಪ ಕುಮತಿ ಉಳ್ಳ ಮನುಷ್ಯನು ಅವ ಕುತ್ಸಿತ ಗತಿ ಆಗ್ತಾನೆ. ಅಂದರೆ ನಿಂದೆ ವ್ಯವಹಾರವನ್ನು ಮಾಡ್ತಾನೆ, ಜನ್ಮ ಮರಣವನ್ನು ಹೊಂತಾನೆ. ಹೌದಲ್ರಿ? ಅದಕ್ಕೆ ನರಕಾದ್ಯೆ ಅಧೋ ಲೋಕ ಗತಿಯಿರುವ ಹಂಗೆ ಏನು ಹಂಗನ್ರಿ, ನರಕಾದಿ ಅನ್ನಂತ ಹೋಗ್ತಾನೆ. ಪಾಪದಲ್ಲಿ ಪುಣ್ಯ ಬುದ್ಧಿ ಮಾಡಿ ಕೆಲಸ ಮಾಡ್ದ ಅಂದ್ರೆ ನರಕಾದಿಗಳಿಗೆ ಹೋಗ್ತಾನವ. ಹೋಗ್ತಾನವ. ಅದಕ್ಕೆ ಹೇಳಿದ್ರಪ್ಪ, ಆ ಮನುಷ್ಯ ಯಶಸ್ಸ ಕುತ್ಸತಿ ಗತಿ. ಅಯಂ ಪುಮಾನ್, ಇಂಥ ಮನುಷ್ಯ ಯಾರು ಕುಮತಿಯಿಂದ ಕೂಡಿಕೊಂಡು ಕುತ್ಸಿತ ಗತಿ ಉಳ್ಳವನಾಗಿರುವನು, ಆತ್ಮನನ್ನು ಮರೆತು ದೇಹದ ವ್ಯವಹಾರದಲ್ಲಿ ನಂದಂತ ಕರ್ಮವನ್ನು ಮಾಡುವನು. ಅವ ಏನು ಮಾಡ್ತಾನೆ? ಈಶಿಕ್ ಬರಲಾರ್ದವ ಹ್ಯಾಂಗೆ ಹೊಳ್ಯಾಗ ಎದ್ದು ಮುಳುಗಿ ಎದ್ದು ಪೂರ ಮುಳುಗ್ತಾನೆ. ಹಾಗೆ ಇವನೇ ಏನಾಗ್ತಾನೆ? ನಿಮಜ್ಜ ಉನ್ಮಜ್ಜ, ಮುಳುಗ್ತಾನೆ, ಹೇಳ್ತಾನೆ. ಯಾಕೆ ಈಸಕ್ಕೆ ಬರಂಗಿಲ್ಲ ಅವನಿಗೆ. ಅವ ಏನು ಮಾಡ್ತಾನೆ? ಮುಳುಗ್ತಾನೆ, ನೀರಾಗ ಹೇಳ್ತಾನೆ. ಅಸ್ವತಂತ್ರ. ಏನಾಕನ ಹೊರಗೆ ಬರೋಕ್ಕೆ ಯಾರು ಇಲ್ಲಿ ಹೊರಗೆ ಬರೋಂಗಿಲ್ಲ. ಅವ ಸ್ವತಂತ್ರ ಬರೋಂಗಿಲ್ಲ ಹೊರಗೆ. ಅಸ್ವತಂತ್ರ. ಏನು ಮಾಡ್ತಾನೆ? ಅಧೋಗತ್ವ, ನೀರಾಗ ನೆಲ ಹಿಡಿತಾನೆ, ಮುಳುಗ್ತಾನೆ, ಮತ್ತೆ ಮಾಡ್ತಾನೆ. ಹಾಗೆ ಇವ ಅನಂತ ಜನ್ಮಗಳು ತಿರುಗ್ತಾನೆ. ಯಾಕೆ ಯಪ್ಪ ಗತ್ವ ಊರ್ಧ್ವಮಾಗತ್ಯ ಭ್ರಮಯತಿ. ಈಶ್ವರ ಹೇಳ್ತಾನೆ, ಮುಳುಗ್ತಾನೆ, ಕಡೆಗೆ ಅವನು ನೆಲ ಹಿಡಿತಾನೆ. ಹಾಗೆ ಇವನು ಯಾವ ಮನುಷ್ಯ ಏನಪ್ಪ ಅಂತ ಅದಾನ ಇವನು, ಅವನದು ಗತಿ ಹಾಗೆ ಆಗ್ತದೆ. ಯಾರ್ದು? ಕುಮತಿದು ಕುತ್ಸಿತ ಗತಿದು ಹಾಗೆ ಆಗ್ತದೆ. ಹಂಗೆ ಅಜ್ಞಾನದ ಇದ್ದವ, ಅಜ್ಞಾನ ಇದು ಕುಮತಿ. ದೇಹದಲ್ಲಿ ನಾನೆಂಬ ಬುದ್ಧಿ ಇದು ಕುತ್ಸಿತ ಗತಿ. ಇವೆರಡರಿಂದ ಸಂಸಾರ ಮುಳುಗು ಏಳು ಮಾಡ್ತಾನೆ, ಹಂಗೆ ಮುಳುಗು ಮಾಡ್ತಾನೆ. ಅದಕ್ಕೆ ಹೇಳಿದ್ರು ಅವಶೀಕೃತ ಬುದ್ಧೇಹೇ. ಏನ್ರಿ? ಅವಶೀಕೃತ ಬುದ್ಧಿ ಇಂದ್ರಿಯ ಲೌಲಭ್ಯೇನ. ಯಾರು ಬುದ್ಧಿಯನ್ನು ತನ್ನ ವಶ ಮಾಡಿಕೊಂಡಿಲ್ಲೋ ಮತ್ತು ಇಂದ್ರಿಯಗಳ ಅಪೇಕ್ಷೆಯನ್ನು ಪೂರ್ತಿ ಮಾಡಬೇಕು ಅಂತ ಹಿಂಗೆ ಯಾರು ನಿಶ್ಚಯ ಮಾಡಿರೋರು ಅವ್ರು ಏನಾಕ್ತಾರೆ? ವಿಷಯ ಅಧೀನತೆಯ ಏನ್ರಿ? ಶಬ್ದ ಸ್ಪರ್ಶಗಳ ಅಧೀನ ಆಗಿ ಅವು ಇದ್ದರೆ ನಾ ಸುಖಿ ಇರ್ತೀನಿ, ಅದು ಉಂಡ್ರೆ ನಾ ಸುಖಿ ಇರ್ತೀನಿ, ಅದು ನೋಡಿದ್ರೆ ನಾ ಸುಖಿ ಇರ್ತೀನಿ ಅಂತ ಅವು ಇಂದ್ರಿಯಗಳು ಅಧೀನ ಆಗಿಬಿಡ್ತಾರೆ ಅವರು. ಆಗೇನಾಗ್ತದೆ? ಭ್ರಾಂತಿ ಪರಂಪರ. ಇದಕ್ಕೆ ಭ್ರಾಂತಿ ಅಂತೀರಿ? ಹೌದು, ನೀ ಸ್ವಯಂ ಸುಖಿ ಇದ್ದಿ ಅದ್ರಾಗದ ಅಂತಂತಿ ಭ್ರಾಂತಿನೇ. ಆನಂದೋ ಬ್ರಹ್ಮೇತಿ ವಿಜಾನಿ ಅಂತ ಶಾಸ್ತ್ರ ಹೇಳ್ತಾವೆ. ನೀ ಹೆಂಗೆ ತಿಳ್ಕೊಂಡು ಹುಚ್ಚನ? ಅದಕ್ಕೆ ಭ್ರಾಂತಿ ಪರಂಪರ ನ ಸಂಸಾರ ಪಾರ ಬ್ರಹ್ಮ ಪ್ರಾಪ್ತಿ ರೀತಿ. ಅಂಥವರಿಗೆ ಈ ಜನ್ಮ ಮರಣ ಸಂಸಾರ ದಾಟಿ ಬ್ರಹ್ಮ ಪ್ರಾಪ್ತಿ ಏನಪ್ಪ ಅಂತ ಕೇಳಿದರೆ ಅವರಿಗೆ ಇಲ್ಲ, ಅವರಿಗೆ ಸಿಗುವುದಿಲ್ಲ. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ನೀ ಅಜ್ಞಾನ ಸಮುದ್ರವನ್ನು ದಾಟು. ಇದಕ್ಕೆಲ್ಲ ಕಾರಣ ಏನು? ಇಷ್ಟೆಲ್ಲ ಮುಳುಗ ಹೇಳಕ್ಕೆ ವಿಕ್ಷೇಪ ಶಕ್ತಿನೇ ಕಾರಣದ. ಅಂತಹ ವಿಕ್ಷೇಪ ಶಕ್ತಿ ಏನಪ್ಪ ಅಂತ ಕೇಳಿದರೆ ಏನಾಗ್ತದೆ? ಆ ಮನುಷ್ಯನಿಗೆ ನಾ ಏನು ಇದ್ದೀನಿ, ಏನು ಮಾಡಬೇಕು ಅನ್ನೋದೇ ಅವನಿಗೆ ತಿಳಿಯಂಗಿಲ್ಲ. ಕಾರ್ಯಶಾಪಿ ಸ್ವತಿರೋಧಾಯಕತ್ವ ಸ್ಪಷ್ಟಂ ಆಹ. ಅದು ಏನು ಮಾಡ್ತದೆ ಅಂತ ಕೇಳಿದರೆ ಏನು ಮಾಡಕ್ಕೆ ಹುಟ್ಟೀನಿ, ನಾ ಏನು ಮಾಡಬೇಕು ಅನ್ನೋದು ಅವನಿಗೇನು ತಿಳಿಯಂಗಿಲ್ಲ. ಯಾಕೆ? ಇದು ಅವನ ವಿಕ್ಷೇಪ ಮಾಡ್ಯಾರ. ಯಾಕೆ? ಕುಮತಿಯಾಗಿ ಕುತ್ಸಿತ ಗತಿಯಾಗ್ಯಾನ. ಆಗಿರುವುದರಿಂದ ಅವ ಒಳ್ಳೆಯ ಕಾರ್ಯದಲ್ಲಿ ಪ್ರವೃತ್ತ ಆಗೋದಿಲ್ಲ. ಯಾಕೆ? ಏನು ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ, ತಂದೆ ತನ ತಿಳಿಯಂಗಿಲ್ಲ. ಅವನೇನು ಮಾಡ್ತಾನೆ? ವಿಕ್ಷೇಪ ಶಕ್ತಿ ಇದ್ದವ ಅನ್ಯಥಾ ಮಾಡ್ತಾನೆ. ಪರಂತು ಇದನ್ನು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಬೇಕು?
ಹೆಂಗೆ ಆಗಬೇಕು, ಅದು ಯಾಕೆ ಮುಸ್ತು ಅನ್ನೋದು ಮುಂದಿನ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರೆ.